ಹಣ ನಿಮ್ಮ ಯಜಮಾನ ಅಲ್ಲ, ಹಣ ನಿಮ್ಮ ಸರ್ವೆಂಟ್ ಅಲ್ಲ. ನಿಜವಾಗಿ ನಿಮ್ಮ ಯಜಮಾನ ಯೇಸು ಆದರೆ ಯೇಸುವಿನ ಹಿಂದೆ ಓಡ್ತಾರೆ, ಯಜಮಾನನ ಹಿಂದೆ ಓಡ್ತಾರೆ, ಯಜಮಾನನಿಗಾಗಿ ಕೆಲಸ ಮಾಡ್ತಾರೆ, ಯಜಮಾನನಿಗಾಗಿ ತ್ಯಾಗ ಮಾಡ್ತಾರೆ. ಒಂದು ಪ್ರಶ್ನೆಯೊಟ್ಟಿಗೆ ನಾನು ಪ್ರಾರಂಭಿಸ್ತೇನೆ. ಓಕೆ, ಇಬ್ಬರು ಯಾರಾದರೂ ವ್ಯಕ್ತಿಗಳು ಬರ್ರಿ, ಇಸ್ರೇಲ್ ಅಂಡ್ ಚಿರಾಗ್ ಬರ್ರಿ. ಓಕೆ, ಜಸ್ಟ್ ತಿಳ್ಕೊಡ್ರಿ. ಈಗ ಇಸ್ರೇಲ್ ಅಂಬಾನಿ ಅಂತ ತಿಳ್ಕೊಡ್ರಿ. ಯಾರು ಅಂಬಾನಿ ಗೊತ್ತಾ? ಯಾರಂತ ಈ ಕಡೆ ಬಾ. ಅಂಬಾನಿ ಯಾರು ಹೇಳ್ರಿ? ಭಾರತ ದೇಶದ ಅತಿ ಶ್ರೀಮಂತ ಮನುಷ್ಯ. ಯಾರು ಹೇಳ್ರಿ? ಯಾರು? ಓಕೆ, ಈಗ ಅಂಬಾನಿ ನಿಮ್ಮನ್ನು ನೋಡಿ ಕರೀತಾನೆ, ನೀವು ನನ್ನ ಬಳಿಗೆ ಬಂದು ನನಗಾಗಿ ಕೆಲಸ ಮಾಡ್ರಿ, ನಾನು ನಿಮಗೆ 1 ತಿಂಗಳಿಗೆ 1 ಲಕ್ಷ ಸ್ಯಾಲ್ರಿ ಕೊಡ್ತೇನೆ. ಈ ಕರೆಯನ್ನು ಅಂಬಾನಿ ಕೊಟ್ಟ ಅಂತ ಹೇಳ್ಕೊಡ್ರಿ. ಎಷ್ಟು ಜನ ಮಾಡ್ಲಿಕ್ಕೆ ರೆಡಿ ಇದ್ರಿ ಕೆಲಸ? ಅರೆ, 1 ಲಕ್ಷ ಸ್ಯಾಲ್ರಿ ತಿಂಗಳಿಗೆ ಯಾರಿಗೂ ಬೇಡವಾ? ಅಲ್ರಿ, ಕೆಲಸ ಇಲ್ಲ ಪಾಸ್ಟ್ರೆ, ಕೆಲಸ ಇಲ್ಲ ಅಂತಿರ್ತೀರಿ. ಅರೆ, ಕೆಲಸ ಲೋಕದಲ್ಲಿ ಏನು ಕೆಲಸ? ಅಂಬಾನಿ ಏನಿರ್ತದೆ? ಆಫೀಸಲ್ಲಿ ಕೆಲಸ ಇರ್ತದೆ, ಕಂಪನಿಯಲ್ಲಿ ಕೆಲಸ ಇರ್ತದೆ. ಓಕೆ, 1 ಲಕ್ಷ ಸ್ಯಾಲ್ರಿ ನನಗಾಗಿ ಕೆಲಸ ಮಾಡ್ರಿ ಅಂತ ಹೇಳ್ತಾನೆ. ಎಷ್ಟು ಜನರೇ 1 ಲಕ್ಷ ಸ್ಯಾಲ್ರಿಗೆ ಕೆಲಸ ಮಾಡ್ತೀರಿ? ಯಾರಿಗೆ ದುಡ್ಡು ಬೇಡ? ರೈಟ್ ಇರೋ ಆಪ್ಷನ್ ಹೇಳ್ತೇನ್ರಿ. ಬಹಳ ಹುಷಾರ್ ನೀವೆಲ್ಲ, ಹೌದಾ? ಬೆಟರಾ? ಓಕೆ, ಆಪ್ಷನ್ ಹೇಳ್ತೇನೆ ನೋಡ್ರಿ. ಇದು ಈ ಕಡೆ ಯೇಸು ಕ್ರಿಸ್ತರಿದ್ದಾರೆ. ಯಾರಿದ್ದಾರೆ? ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಒಂದು ಕರೆ ಕೊಡ್ತಿದ್ದಾರೆ, ನನ್ನ ಬಳಿಗೆ ಬರ್ರಿ, ನನ್ನ ಕೆಲಸವನ್ನ ಮಾಡ್ರಿ, ಆದರೆ ನನ್ನ ಕೆಲಸ ಮಾಡಲಿಕ್ಕೆ ಬರುವಾಗ ನಿಮ್ಮ ಶಿಲುಬೆಯನ್ನು ಹೊತ್ಕೊಂಬರ್ರಿ, ಯಾವ ಸ್ಯಾಲ್ರಿ ಸಿಗಲ್ಲ. ಅರ್ಥ ಆಯ್ತಾ? ಅಂಬಾನಿ ಹೇಳ್ತಿದ್ದಾರೆ, ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ, ನನಗೋಸ್ಕರ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ರಿ, ತಿಂಗಳಿಗೆ 1 ಲಕ್ಷ ಸ್ಯಾಲ್ರಿ ಕೊಡ್ತೇನೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ನನ್ನ ಬಳಿಗೆ ಬರ್ರಿ, ನನಗಾಗಿ ಕೆಲಸ ಮಾಡ್ರಿ, ಆದರೆ ನನಗಾಗಿ ಕೆಲಸ ಮಾಡೋರು ತನ್ನ ಶಿಲ್ಬೆನ ಹೊತ್ಕೊಂಬರ್ರಿ, ಯಾವ ಸ್ಯಾಲ್ರಿ ನಿಮಗೆ ಸಿಗೋದಿಲ್ಲ. ಹೇಳ್ರಿ, ಎದಕ್ಕೆ ಹೋಗ್ತೀರಿ? ಸುಳ್ಳದು. ಸತ್ಯವಾಗಿ ಹೇಳ್ರಿ, ಯೇಸು ಸ್ವಾಮಿ ಕೆಲಸದಲ್ಲಿ ಯಾವ ಸ್ಯಾಲ್ರಿ ಇಲ್ಲ, ಯಾವ ಸಂಬಳ ಸಿಗಲ್ಲ, ಶಬಾಸ್ಗಿರಿ ಸಿಗಲ್ಲ. ಯೇಸು ಸ್ವಾಮಿ ಮತ್ತೆ ಹೇಳ್ತಿದ್ದಾರೆ, ನೀವು ನನ್ನನ್ನು ಹಿಂಬಾಲಿಸಬೇಕಾದ್ರೆ ಮೊದಲು ನೀವು ನಿರಾಕರಿಸ್ರಿ, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರ್ರಿ. ಈಗ ಹೇಳ್ರಿ, ಸತ್ಯವಾಗಿ ಹೇಳ್ರಿ, ಯೇಸು ಸ್ವಾಮಿ ಕೆಲಸ ಮಾಡಲಿಕ್ಕೆ ಬರ್ತಿರೋ ಸ್ಯಾಲ್ರಿ ಇಲ್ಲದ್ದು, ಅಥವಾ ಕಂಪನಿಯಲ್ಲಿ 1 ಲಕ್ಷ ಸ್ಯಾಲ್ರಿ ಇರೋ ಕೆಲಸಕ್ಕೆ ಹೋಗ್ತೀರಿ? ಉಳಿದವರು ಇದ ಅಂಬಾನಿನ ಯೇಸು ಕ್ರಿಸ್ತನ? ಇವೇ ಹೇಳಿದ್ರಲ್ಲ, ಯೇಸು ಕ್ರಿಸ್ತನ ಕೆಲಸಕ್ಕೆ ನಾನು ರೆಡಿ. ಹೋಗ್ರಿ, ಕೂತ್ಕೊಳ್ರಿ. ಕಷ್ಟ ಆಗ್ತದೆ, ಹೇಳ್ಬೋದು, ಹೇಳೋದು ಬೇಡ, ಮಾಡೋರು ಬೇಕು. ಒಂದು ತಿಳ್ಕೊಡ್ರಿ, ಹಣಕ್ಕಾಗಿ ಕೆಲಸ ಮಾಡಬೇಡ್ರಿ. ಡೋಂಟ್ ವರ್ಕ್ ಫಾರ್ ಮನಿ. ಏನು ಮಾಡಬೇಡ್ರಿ? ಹಣಕ್ಕಾಗಿ ಕೆಲಸ ಮಾಡಬೇಡ್ರಿ. ಹಣ ನಿಮಗಾಗಿ ಕೆಲಸ ಮಾಡಬೇಕು. ಹಣ ನಿಮ್ಮ ಯಜಮಾನ ಅಲ್ಲ, ಹಣ ನಿಮ್ಮ ಸರ್ವೆಂಟ್ ಆಗಬೇಕು. ಎಲ್ಲಿವರೆಗೂ ನಿಮಗೆ ಮನಿ ಮೆಂಟ್ಯಾಲಿಟಿ ಇರ್ತದೆ, ನನಗೇನು ಲಾಭ, ನನಗೇನು ಸಿಗ್ತದೆ ಅನ್ನುವಂಥ ಮನಸ್ಸಿರ್ತದೆ, ಅಲ್ಲಿ ತನಕ ನಾವು ದೇವರ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಬಯಸ್ತಾನೆ,
ಪ್ರತಿಯೊಬ್ಬ ವ್ಯಕ್ತಿ ಯಾರೆಲ್ಲ ಯೇಸು ಕ್ರಿಸ್ತನನ್ನ ನಂಬಿದಾರೋ ಅವರೆಲ್ಲರೂ ಆತನನ್ನು ಹಿಂಬಾಲಿಸಬೇಕು. ಲೋಕವು ನಿಮ್ಮನ್ನು ಕರೀತಾ ಇದೆ. ಎವ್ರಿ ಡೇ ದ ವರ್ಡ್ ಇಸ್ ಕಾಲಿಂಗ್ ಯು, ಬಟ್ ಇನ್ ದ ಸೇಮ್ ಟೈಮ್ ಜೀಸಸ್ ಇಸ್ ಆಲ್ಸೋ ಕಾಲಿಂಗ್ ಯು. ಹಾಗಾದ್ರೆ ನಾವು ಎದಕ್ಕಾಗಿ ಓಡ್ತಾ ಇದ್ದೇವೆ? ಪಕ್ಕದವ್ರಿಗೆ ಹೇಳ್ರಿ, ಹಣಕ್ಕೆ ಗುಲಾಮನಾಗಬೇಡ. ಇವತ್ತಿನ ಸಂದೇಶದ ಶೀರ್ಷಿಕೆ ಹೂ ಇಸ್ ಯುವರ್ ಮಾಸ್ಟರ್? ನಿನ್ನ ಯಜಮಾನ ಯಾರು? ಪಕ್ಕದವ್ರಿಗೆ ಕೇಳ್ರಿ, ಆಸ್ಕ್ ಯುವರ್ ನೇಬರ್ಸ್ ಹೂ ಇಸ್ ಯುವರ್ ಮಾಸ್ಟರ್. ಕೇಳಿ, ಹೂ ಇಸ್ ಯುವರ್ ಮಾಸ್ಟರ್? ನಿನ್ನ ಯಜಮಾನ ಯಾರು? ಕೇಳ್ರಿ, ಎಲ್ರು ಕೇಳ್ರಿ, ನಿನ್ನ ಯಜಮಾನ ಯಾರು? ಏನು ಉತ್ತರ ಬಂತು? ನಿಜವಾಗಿ ನಿಮ್ಮ ಯಜಮಾನ ಯೇಸು ಆದ್ರೆ ಯೇಸುವಿನ ಹಿಂದೆ ಓಡ್ತಾರೆ, ಯಜಮಾನನ ಹಿಂದೆ ಓಡ್ತಾರೆ, ಯಜಮಾನನಿಗಾಗಿ ಕೆಲಸ ಮಾಡ್ತಾರೆ, ಯಜಮಾನನಿಗಾಗಿ ತ್ಯಾಗ ಮಾಡ್ತಾರೆ, ಯಜಮಾನನಿಗೋಸ್ಕರ ಜೀವಿಸ್ತಾರೆ. ನಿನ್ನ ಯಜಮಾನ ಯಾರು? ಅದಕ್ಕಾಗಿ ನೀವು ಜೀವಿಸ್ತೀರಿ. ನೀವೆಲ್ಲರೂ ಹೇಳ್ತಿದ್ದೀರಿ ಬಾಯಿಂದ ನನ್ನ ಯಜಮಾನ ಯೇಸು ಅಂತ, ಬಟ್ ಯೇಸುವಿಗಾಗಿ ಯಾರು ಜೀವಿಸ್ತಾ ಇಲ್ಲ. ಕರೆಕ್ಟಾ? ಎವ್ರಿ ಒನ್ ಇಸ್ ಸೇಯಿಂಗ್ ಜೀಸಸ್ ಇಸ್ ಮೈ ಮಾಸ್ಟರ್, ಬಟ್ ನೋ ಒನ್ ಇಸ್ ಲಿವಿಂಗ್ ಫಾರ್ ಜೀಸಸ್. ಎವ್ರಿ ಒನ್ ಇಸ್ ಲಿವಿಂಗ್ ಫಾರ್ ದೆಮ್ಸೆಲ್ಫ್. ಎಲ್ಲರೂ ತಮಗಾಗಿ ಜೀವಿಸ್ತಿದ್ದಾರೆ, ಬಟ್ ನೋ ಒನ್ ಈಸ್ ಲಿವಿಂಗ್ ಫಾರ್ ಜೀಸಸ್ ಕ್ರೈಸ್ಟ್. ಬಟ್ ಎಲ್ಲರೂ ಹೇಳುವುದೇನು? ಜೀಸಸ್ ಇಸ್ ಮೈ ಮಾಸ್ಟರ್, ಯೇಸುವೇ ನನ್ನ ಯಜಮಾನ. ನನ್ನ ಗೊತ್ತಿರುವಂತ ಒಬ್ಬ ಸೇವಕರಿದ್ದಾರೆ ಬ್ಯಾಂಗ್ಳೂರಲ್ಲಿ, ಬಹಳ ಪರಿಚಯ ನನಗೆ. ಮತ್ತೆ ಬಹಳ ಜನ ಸೇವಕರು ನನಗೆ ಪರಿಚಯ ಇದ್ದಾರೆ. ಅದರಲ್ಲಿ ನಾನು ಬಹಳ ಇಷ್ಟಪಡುವಂತರು ಕೆಲವರು ಮಾತ್ರ, ನಾನು ಇಷ್ಟಪಡೋರು. ಅದರಲ್ಲಿ ಒಬ್ಬ ಸೇವಕರು, ನಾನು ಇಷ್ಟಪಡುವಂತ ಒಬ್ಬ ಸೇವಕನ ಜೊತೆ ನಾನು ಮಾತಾಡ್ತಿರುವಾಗ ಅವರು ಭಯಂಕರ ರಿಚ್ ಮ್ಯಾನ್. ಸೊ ಅವರು ದೇವರ ಸೇವೆಗೆ ಬರುವಾಗ ಎಲ್ಲವನ್ನ ಬಿಟ್ಟು ಬರುವಂತ ಪರಿಸ್ಥಿತಿ. ಎಲ್ಲವನ್ನ ಬಿಟ್ಟು ಬರುವಾಗ ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಾನು ನಿನ್ನ ಸೇವೆ ಮಾಡ್ತೇನೆ, ಆದರೆ ನಾನು ಯಾವ ಮನುಷ್ಯನ ಮುಂದೆ ಕೈ ಚಾಚುವುದಿಲ್ಲ. ಏನ್ರಿ? ಯಾವ ಮನುಷ್ಯನ ಮುಂದೆ ನಾನು ಕೈ ಚಾಚುವುದಿಲ್ಲ, ಯಾರ ಸಹಾಯ ನಾನು ಕೇಳುವುದಿಲ್ಲ, ನಾನು ನಿನ್ನ ಸೇವೆ ಮಾಡ್ಲಿಕ್ಕೆ ಬರ್ತೇನೆ. ಹಾಗಿರುವಾಗ ನನಗೆ ಎಲ್ಲವನ್ನ ಯಾರು ಒದಗಿಸಿಕೊಡ್ಬೇಕು? ನೀನೇ. ಏನು ನಂಗೆ ತಿಂಗಳಿಗೆ ಮನೆ ಬಾಡಿಗೆ, ಮಕ್ಕಳ ಎಜುಕೇಷನ್ಗೆ, ನನ್ನ ಮನೆಯ ರೇಷನ್ಗೆ ಎಲ್ಲ ಅವಶ್ಯಕತೆಗಳು ಏನು ಮಾಡಬೇಕು? ನೀನೇ ಕೊಡುವುದಾದ್ರೆ ನಾನು ನಿನ್ನ ಸೇವೆಗೆ ಬರ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ರು. ತಿಳ್ಕೊಡ್ರಿ, ಹಿಂಗೆ ಪ್ರಾರ್ಥನೆ ಮಾಡುವಾಗ ಯಾವ ಉತ್ತರ ಬರುವುದಿಲ್ಲ. ಏನ್ರಿ? ಯಾವ ರೀತಿ ಪ್ರೇಯರು? ಸ್ವಾಮಿ ನಾನು ನಿನ್ನ ಸೇವೆ ಮಾಡುವಾಗ ನಾನು ಮನುಷ್ಯರ ಕೈ ಚಾಚುವುದಿಲ್ಲ, ಆದ್ರೆ ನನಗೆ ಏನ್ ಮಾಡಬೇಕು? ತಿಂಗಳ ಬಾಡಿಗೆ, ಮನೆಗೆ ಖರ್ಚು, ಮಕ್ಕಳ ಎಜುಕೇಶನ್ಗೆಲ್ಲ ಏನ್ ಮಾಡಬೇಕು? ಹಣ ನೀನೇ ಕೊಡ್ಬೇಕು. ನೀನು ಕೊಡ್ತೀಯ ಅಂದ್ರೆ ನಾನೇನ್ ಮಾಡ್ತೇನೆ? ಸೇವೆಗೆ ಬರ್ತೇನೆ ಅಂತ ಹೇಳಿದ್ರು. ಉತ್ತರ ಬರ್ಲಿಲ್ರಿ. ಯಾಕೆ ಗೊತ್ತಾ? ನೀವು ಹೇಳ್ದಂಗೆ ದೇವ್ರು ಕೇಳುವುದಿಲ್ಲ. ನೀವು ಹೇಳ್ದಂಗೆ ದೇವ್ರು ಕೇಳಿ ಸೇವೆ ಮಾಡಕ್ಕಾಗಲ್ಲ. ದೇವ್ರು ಹೇಳ್ದಂಗೆ ನೀವು ಕೇಳಿ ಸೇವೆ ಮಾಡ್ಬೇಕು. ಇಂಥ ಪ್ರಾರ್ಥನೆಗೆಲ್ಲ ದೇವ್ರು ಉತ್ತರ ಕೊಡುದಿಲ್ಲ. ಅರ್ಥ ಆಯ್ತು ನಾನು ಹೇಳಿ ನಿಮಗೆ? ಎಲ್ಲೋ ಒಂದ್ ಕಡೆ ನಾವು ಹಿಂಗೆ ಮಾಡ್ತೀವಲ್ಲ, ಏನು ದೇವ್ರಿಗೆ ಕಂಡೀಷನ್ ಆಗ್ತವೆ. ಏನು? ನಾನು ಹಿಂಗೆ ಮಾಡ್ತೇನೆ, ಬಟ್ ನನಗೆ ಇದನ್ನ ನೀ ಮಾಡ್ಬೇಕು. ನೀವು ಹೇಳ್ದಂಗೆ ದೇವ್ರು ಕೇಳಂಗಿಲ್ರಿ. ದೇವ್ರು ಹೇಳ್ದಂಗೆ ನಾವು ಕೇಳ್ಬೇಕು. ದೇವ್ರು ಏನ್ ಹೇಳ್ತಾರೆ? ನನ್ನ ನಿಂಬಾಲಿಸ್ಬೇಕಾದ್ರೆ ನಿನ್ನ ನೀನು ನಿರಾಕರಿಸು, ನಿನ್ನ ಶಿಲ್ಬೆಯನ್ನು ಹೊತ್ಕೊಂಡು ಬಾ. ಅಷ್ಟೇ. ನೀವ್ ಹೇಳ್ರಿ, ದೇವರು ಎಲ್ಲಾದ್ರೂ ಯಾರಿಗಾದ್ರೂ ವಾಗ್ದಾನ ಮಾಡಿದ್ರ, ನೀ ನನ್ನ ನಿಂಬಾಲಿಸು, ನಾನು ನಿನ್ನ ಶ್ರೀಮಂತ ಮಾಡ್ತೇನೆ, ನೀ ನನ್ನ ನಿಂಬಾಲಿಸು, ನಾನು ನಿನಗೆ ಅದನ್ನು ಕೊಡ್ತೇನೆ ಅಂತ ಎಲ್ಲಾರು ಹೇಳಿದ್ರ? ಯೇಸ್ವಾಮಿ ಹೇಳಿದ್ರ? ಏನ್ ಹೇಳಿದ್ರು? ನನ್ನ ನಿಂಬಾಲಿಸು, ನಿನ್ನ ಶಿಲ್ಬೆಯನ್ನು ಹೊತ್ಕೊಂಡು ಬಾ.
ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬಾ, ನಿನ್ನ ಮನೆಯನ್ನು ಬಿಟ್ಟು ಬಾ, ನಿನ್ನ ಕೆಲಸವನ್ನು ಬಿಟ್ಟು ಬಾ ಅಂತ ಹೇಳಿದ್ರು. ಕೊಡ್ತೇನಂತ ಎಲ್ಲಿ ಹೇಳಿಲ್ಲ. ನಾವೇನು ಮಾಡ್ತೇವೆ? ಸ್ವಾಮಿ ಬಿಟ್ಟು ಬರ್ತೇನೆ, ಆದರೆ ನನಗೆ ಇದು ಕೊಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ನೋ, ಈ ಥರ ಪ್ರಾರ್ಥನೆಯನ್ನು ದೇವ್ರು ಎಂದಿಗೂ ಕೇಳೋದಿಲ್ಲರಿ. ನಾವು ಹೇಳ್ದಂಗೆ ಅಲ್ಲ, ದೇವ್ರು ಹೇಳ್ದಂಗೆ ನಾವು ಕೇಳಬೇಕು. ಅರ್ಥ ಆಯ್ತಾ? ಅದ್ರ ಅರ್ಥ ಹಾಗಂತಂದ್ರೆ ದೇವ್ರು ಕೈ ಬಿಡುದಿಲ್ಲ. ಹಲೋ, ದೇವರು ನಡೆಸುವ ರೀತಿನೇ ಬೇರೆ, ನಾವು ಕೇಳಿಕೊಳ್ಳುವ ರೀತಿನೇ ಬೇರೆ. ಹಲೋ, ಇಲ್ಲೇ ಇದ್ದೀರಾ? ಅವರು ಹಂಗೆ ಪ್ರಾರ್ಥನೆ ಮಾಡಿ ದೇವರ ಸೇವೆಗೆ ಬಂದ್ರು, ಯಾವ ಉತ್ತರ ಅವರಿಗೆ ಬರಲಿಲ್ಲರಿ, ಯಾವ ಉತ್ತರ ಬರಲಿಲ್ಲ. ಈಗ ಇವರು ಒಂದು ಮನೆಯನ್ನ ಬಾಡಿಗೆ ತಗೊಂಡು ಸೇವೆ ಮಾಡ್ತಿರುವಾಗ ಪ್ರತಿ ತಿಂಗಳು 7ನೇ ತಾರೀಕಿಗೆ ಮನೆ ಬಾಡಿಗೆ ಕಟ್ಟಬೇಕು. 15 ತಾರೀಕಾದ್ರೂ ಇವರಿಗೆ ಮನೆ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ. ಏನಿಲ್ಲ? ದುಡ್ಡಿಲ್ಲ. ಒಂದು ದಿವಸ ಓನರು ಬಂದಂತೆ. ಓನರ್ ತುಂಬ ಪ್ರೀತಿ ಮಾಡ್ತಿದ್ದಂತೆ. ಓನರ್ ಹೇಳಿದಂತೆ, ದುಡ್ಡು ಕೇಳಲಿಲ್ಲ ಬಂದವನು. ಬಂದಿಂದ ಕೇಳಿದಂತೆ, ಎಲ್ಲೂ ಚೆನ್ನಾಗಿದೆಯಲ್ಲ, ನೀವು ಆರಾಮಿದ್ದೀರಲ್ಲ ಅಂತ ಕೇಳಿದಂತೆ ಅಷ್ಟೇ. ಅವಾಗ ಅವ್ರು ಹೇಳಿದ್ರಂತೆ, ಸರ್ ಸ್ವಲ್ಪ ಲೇಟ್ ಆಯಿತು, ಬಟ್ ನಾನು ನಿಮ್ಮ ಹಣ ಬೇಗ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ರಂತೆ. ಮತ್ತೆ ರೂಮಿಗೆ ಹೋದ್ರಂತೆ. ಎಲ್ಲಿ? ರೂಮ್ಗೆ ಹೋಗಿ ದೇವರಿಗೆ ಪ್ರೇಯರ್ ಮಾಡಿದಂತೆ. ಸ್ವಾಮಿ ಎಲ್ಲಿ? ನಾ ಹೇಳಿದ್ನಲ್ಲ ನಿನಗೆ, ಏನಂತ? ನಾನು ನಿನ್ನ ಸೇವೆ ಮಾಡ್ಲಿಕ್ಕೆ ಬರ್ತೇನೆ, ನಾನು ಯಾರ ಮನುಷ್ಯರ ಕಡೆ ಕೈ ಚಾಚೋದಿಲ್ಲ, ನಾನು ನಿನ್ನನ್ನೇ ನೋಡ್ತೇನೆ, ನೀ ನಂಗೆ ಕೊಡ್ತಿ ಅಂತ ಹೇಳಿದ್ಯಲ್ಲ, ನಾನು ಹಿಂಗೆ ಹೇಳಿದ್ನೆಲ್ಲ ಕೊಡಂತ. ಏನಾಯ್ತು? ದೇವ್ರು ಮಾತಾಡಲಿಲ್ಲ. ಏನು? ದೇವರು ಮಾತಾಡಲಿಲ್ಲ. ಶನಿವಾರ ದಿವಸ ಇವರು ಪ್ರಾರ್ಥನೆ ಮಾಡ್ತಾ ಇದ್ರು ವಾಕ್ಯಕ್ಕೆ. ನೆಕ್ಸ್ಟ್ ಸಂಡೇ ಭಾನುವಾರ ಇವರು ಪ್ರಾರ್ಥನೆ ಮಾಡುವಾಗ ಇವರಿಗೊಂದು ಸ್ವರ ಬಂತಂತೆ. ದೇವರು ಇವ್ರ ಹೆಸರು ಹಿಡಿದು ಕರೆದಾಗ ಹೇಳಿದ್ರಂತೆ, ನಾಳೆ ನಿನಗೆ ಒಂದು ಪೋಸ್ಟ್ ಬರ್ತದೆ. ಏನಂದ್ರಂತೆ? ಏನು? ನಾಳೆ ನಿನಗೆ? ಇವ್ರಿಗೆ ಅನ್ನಿಸ್ತಂತೆ, ಇದು ಸೈತಾನ್ ಶಬ್ದನಾ ದೇವ್ರ ಶಬ್ದನಾ? ಏನು? ಯಾಕೆ? ಭಾನುವಾರ ಏನ್ ಪೋಸ್ಟ್ ಬರ್ತದ್ರಿ? ಭಾನುವಾರ ಪೋಸ್ಟ್ ಆಫೀಸ್ ಬಂದು, ಆದ್ರೆ ಇವ್ರಿಗೆ ಏನ್ ಹೇಳ್ತಿದ್ದಾರೆ? ನಾಳೆ ನಿನಗೊಂದು ಪೋಸ್ಟ್ ಬರ್ತದೆ. ಅರ್ಧಂಬರ್ಧ ನಂಬಿಕೆ. ಏನ್ ಹೇಳ್ರಿ? ಅರ್ಧ ನಂಬಿಕೆ ಅಂತ. ನಾಳೆ ಭಾನುವಾರ, ಯಾವ ಭಾನುವಾರ ಪೋಸ್ಟ್ ಆಫೀಸ್ ಓಪನ್ ಆಗಿರ್ತದೆ? ಪೋಸ್ಟ್ ಅಂಕಿರಿ ಬರುವುದಿಲ್ಲ ಅಂತೇಳಿ ಅದೇ ಅರ್ಧ ನಂಬಿಕೆಯಲ್ಲೇ ಸಭೆಗೆ ಹೋದ್ರು ಅವರು. ದೇವ್ರಿಗೆ ಸ್ತೋತ್ರ ಮಾಡ್ರಿ. ದೇವ್ರ ಅರ್ಧ ನಂಬಿಕೆ ಹೇಳಿಲ್ಲ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕಂತ ಹೇಳಿದ್ದಾರೆ. ಏನ್ರಿ? ಅವ್ರು ಸಾಸಿವೆ ಕಾಳಷ್ಟು ಇರಲಿಲ್ಲ, ಅರ್ಧ ನಂಬಿಕೆ ಇತ್ತು. ಸೊ ಇವರು ಹೋದ್ರು, ಎಲ್ಲ ಚೇರ್ಗಳನ್ನ ಹಾಕಿ ಇವರೇ ಕಸ ಗಿಸ ಹೊಡೆದು ಚೇರ್ ಹಾಕೊಂಡು ಎಲ್ಲ ಪ್ರೇಯರ್ ಮಾಡುವಾಗ ಒಂದು 23 ಜನ ವಿಶ್ವಾಸಿಗಳು ಬಂದು ವಾಕ್ಯವನ್ನು ಕೇಳಿ ಆರಾಧನೆ ಮಾಡಿ ಮನೆಗೆ ಹೋದ್ರು. ಅವಾಗ ಇವರು ಪೋಸ್ಟ್ ಎಲ್ಲಿಂದ ಬರ್ತದೆ ಅಂತ ನೋಡ್ತಿದ್ದಾರೆ. ಪೋಸ್ಟ್ ಆಫೀಸ್ ಕಡೆ ನೋಡ್ತಿದ್ದಾರೆ. ಪೋಸ್ಟ್ ಆಫೀಸ್ ಬಂದಿದೆ. ದೇವ್ರು ಏನು ಹೇಳಿದ್ದಾರೆ? ಪೋಸ್ಟ್ ಬರ್ತದೆ. ಇವರು ಪೋಸ್ಟ್ ಆಫೀಸ್ ನೋಡ್ತಿದ್ದಾರೆ, ಪೋಸ್ಟ್ ಆಫೀಸ್ ಬರಲಿಲ್ಲ. ಆಗ ಒಂದು ಅಜ್ಜಿ ಬಂದ್ಲು. ಯಾರು ಬಂದ್ಲು? ಅಜ್ಜಿ. ಯಾವ ಅಜ್ಜಿ? ಸಭೆಯಲ್ಲಿರುವಂಥ ಒಂದು ಅಜ್ಜಿ ಬಂದ್ಲು. ಅಜ್ಜಿ ಬಂದು ಇವ್ರ ಮುಂದೆ ಪಾಸ್ಟರ್ ಅಂತ ಕೇಳುವಾಗ ಇವ್ರಿಗೆ ಅನ್ನಿಸ್ತಂತೆ, ಅಯ್ಯೋ ಈ ಅಜ್ಜಿಗೆ ಮತ್ತೆ ಅಜ್ಜಿಗೆ ನಾನು ಪ್ರೇಯರ್ ಮಾಡ್ಬೇಕೀಗ, ಪ್ರೇಯರ್ ಮಾಡಿಸ್ಕೊಳ್ಳೋ ಮಟ್ಟಗಳು ನಾನು ಬಿಡುದಿಲ್ಲ ಅಂತ ಹೇಳಿಲ್ಲ ಅಂತ ಅನ್ಕೊಂಡು ಅವಾಗ ಅಜ್ಜಿ ಬೈಬಲ್ ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಅಜ್ಜಿ ಬೈಬಲ್ ತೆಗೆದ ತಕ್ಷಣ ಹೇಳ್ತಂತೆ, ಪಾಸ್ಟರ್ ಒಂದು ಲೆಟರ್ ನಿಮಗೋಸ್ಕರ ಇದೆ. ಏನಂತೆ? ಏನ್ ಹೇಳಿಲ್ಲಂತೆ? ಒಂದು ಲೆಟರ್ ನಿಮ್ಮ ಹತ್ರ ಇದೆ. ಇದು ಏರ್ ಲೆಟರ್. ಏರ್ ಲೆಟರ್ ಅಂತ ಹೇಳಿದ್ರೆ ಏನ್ ಗೊತ್ತಾ? ಏರ್ ಲೆಟರ್ ಅಂದ್ರೆ ಹೊರದೇಶದಿಂದ ಬರುವ ಲೆಟರ್. ಏರ್ ಇಂದ ಏರ್ ಬರುವಂಥದ್ದು ಏರ್ ಲೆಟರ್ ಅದು. ಅವ್ರು ಹೇಳಿದ್ರು, ಇದು ನಮ್ಮ ಕಸಿನ್ ಕಳಿಸಿದಂಥ ಲೆಟರು ನಮ್ಮ ಮನೆಗೆ ಬಂತು, ಈ ಲೆಟರ್ ನಿಮಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಇಂಗ್ಲೆಂಡ್ ಲೆಟರ್. ಯಾರು ನಿಮ್ಮ ಕಸಿನ್ ಅನ್ನುವಾಗ ಅವ್ರ ಹೆಸರು ಹೇಳಿದಾಗ ಅವರಿಗೆ ಈ ಕಸಿನು ಸುಮಾರು ತಿಂಗಳ ಹಿಂದೆ ಬಂದು ಇವ್ರ ಕಡೆ ಪ್ರೇಯರ್ ಮಾಡಿಸ್ಕೊಂಡಿದ್ದಂತೆ. ಏನಂದ? ನನಗೆ ಡಿಫೆನ್ಸಲ್ಲಿ ಈಗ ಸೆಲೆಕ್ಷನ್ ಇದೆ, ಆದರೆ ನನ್ನ ಕಣ್ಣಿನಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ನನಗಾಗಿ ಪ್ರೇಯರ್ ಮಾಡ್ರಿ. ಯಾಕಂದರೆ ಡಿಫೆನ್ಸಲ್ಲಿ ಕಣ್ಣು ಬಹಳ ಇಂಪಾರ್ಟೆಂಟ್. ಸರಿಯಾಗಿ ಕಣ್ಣು ಕಾಣಲಿಲ್ಲ ಅಂದರೆ ಅವನಿಗೆ ಕೆಲಸ ಸಿಗೋದಿಲ್ಲ. ಸೊ ಹಾಗಿರುವಾಗ ಅವನಿಗೆ ಆ ಥರ ಹೇಳುವಾಗ ಸೊ ಅವರು ಪ್ರಾರ್ಥನೆ ಮಾಡಿ ಕಳಿಸಿದ್ದಾರೆ. ಆ ಡಿಫೆನ್ಸಲ್ಲಿ ಅವನು ಪಾಸಾಗಿ ಅವನಿಗೆ ಕೆಲಸ ಸಿಕ್ಕಿತ್ತು. ಕೆಲಸ ಸಿಕ್ಕ ನಂತರ
ಅವನು ಅಲ್ಲಿಂದ ಓಕೆ ಕುವೈತಿಂದ ಅವರಿಗೋಸ್ಕರ ಒಂದು ಇಂಗ್ಲೆಂಡ್ ಲೆಟರಲ್ಲಿ ಒಂದು ಚೆಕ್ ಅನ್ನು ಕಳಿಸ್ಕೊಟ್ಟಿದ್ದ. ಯಾರಿಗೆ? ಪಾಸ್ಟ್ರಿಗೆ. ದೇವರೇನು ಹೇಳಿದ್ರು? ನಿನಗೊಂದು ಪೋಸ್ಟ್ ಬರ್ತದೆ. ಇವ್ರೇನು ತಿಳ್ಕೊಂಡ್ರು? ಪೋಸ್ಟ್ ಭಾನುವಾರ ಬಂದು ಪೋಸ್ಟ್ ಎಲ್ಲಿಂದ ಬರ್ತದೆ? ಪೋಸ್ಟು ಎಲ್ಲಿಂದ ಬರ್ತದೆ? ಪಕ್ಕದವ್ರ ಕೈ ಕೊಟ್ಟು ಹೇಳ್ರಿ, ದೇವರಿಗೆ ಎಲ್ಲವೂ ಸಾಧ್ಯ. ನೀವು ನಂಬದೇ ಇರಬಹುದು, ನಿಮಗೆ ಆಗದೇ ಇರಬಹುದು, ಬಟ್ ದೇವರಿಗೆ ಎಲ್ಲವೂ ಆಗ್ತದೆ. ಭಾನುವಾರನೂ ಕೂಡ ನಿಮ್ಮ ಮನೆಗೆ ಪೋಸ್ಟ್ ಬರ್ತದೆ. ಪಕ್ಕದವ್ರಿಗೆ ಹೇಳ್ರಿ, ಭಾನುವಾರನೂ ನಿಮ್ಮ ಮನೆಗೆ ಪೋಸ್ಟ್ ಬರ್ತದೆ. ಅರ್ಥ ಆಯ್ತಾ? ಸೊ ಅವರು ಆ ಇಂಗ್ಲೆಂಡ್ ಲೆಟರ್ ತೆಗೆದಾಗ ಅದ್ರಲ್ಲಿ ಚೆಕ್ ಇತ್ತು. ಆ ಚೆಕ್ಕಿಂದ ಅವರ ಮನೆ ಬಾಡಿಗೆ ಕಟ್ಟಿದ್ರು, ಮನೆಗೆ 1 ತಿಂಗಳು ರೇಷನ್ ಹಾಕಿದ್ರು, ಅವರು ಓಡಾಡ್ಲಿಕ್ಕೆ ಅವರಿಗೆ ಪೈಕಿಗೆ ಎಲ್ಲ ಪೆಟ್ರೋಲ್ ಸಹ ಫುಲ್ ಆಗುವಂಗೆ ದೇವರು ಮಾಡಿದ್ರು. ಯಾಕೆ? ದೇವರು ಹೇಳಿದ್ರು ನಿನಗೆ ಒಂದು ಪೋಸ್ಟ್ ಬರ್ತದೆ. ಅದು ಇಲ್ಲೇ ಇದ್ದೀರಾ? ನಾನು ಏನು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆಂದ್ರೆ, ಯಾವಾಗ ನೀವು ಕರ್ತನಿಂದ ಓಡ್ತೀರಿ, ದೇವರು ಕೊಡ್ತೇನಂತ ಏನು ಪ್ರಾಮಿಸ್ ಮಾಡೋದಿಲ್ಲ, ಅದೇ ಪ್ರಕಾರ ದೇವರು ಎಂದಿಗೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ. ಆದರೆ ನೀವು ಯಾವಾಗ ದೇವರ ಹಿಂದೆ ಬಿಟ್ಟು ಹಣದ ಹಿಂದೆ ಓಡ್ಲಿಕ್ಕೆ ಪ್ರಾರಂಭಿಸ್ತೀರಿ, ಹಣ ನಿಮ್ಮಿಂದ ದೂರ ಹೋಗ್ತದೆ. ಹಣ ನಿಮ್ಮ ಒಟ್ಟಿಗಿರಲ್ಲ, ಹಣ ನಿಮ್ಮನ್ನು ಬಿಟ್ಟು ದೂರ ಹೋಗ್ತದೆ. ನೀವು ಎಷ್ಟು ಹಣಕ್ಕಾಗಿ ಓಡ್ತೀರಿ, ಅಷ್ಟೇ ಹಣ ನಿಮ್ಮಿಂದ ಓಡ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನಿಮಗೆ, ಹಣ ನಮ್ಮ ಯಜಮಾನ ಆಗಬಾರ್ದು, ಅದು ನಮ್ಮ ಸರ್ವೆಂಟ್ ಆಗಬೇಕು. ಯಾವಾಗ ಹಣ ನಮ್ಮ ಯಜಮಾನ ಆಗ್ತದೋ ಅದು ನನ್ನ ದೇವರಾಗ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಾಕ್ಯಕ್ಕೆ ಬೈಬಲ್ ತೆಗೆಯೋಣ. ದೇವರ ವಾಕ್ಯ ಏನ್ ಹೇಳ್ತದೆ? ನೀವು ದೇವರನ್ನು ಧನವನ್ನು ಏನ್ ಮಾಡಕ್ಕಾಗಲ್ಲ, ಸೇವಿಸ್ಲಿಕ್ಕೆ ಆಗುದಿಲ್ಲ. ಇಬ್ರು ಯಜಮಾನರು ಪ್ರಿಯರು, ಇಲ್ಲಿ ನಾವು ನೋಡ್ತೇವೆ, ಇಬ್ರು ಯಜಮಾನರು. ಒಬ್ಬ ಯಜಮಾನ ದೇವರಾದ್ರೆ ಇನ್ನೊಂದು ಯಜಮಾನ ಯಾರಿದ್ದಾರೆ? ತಿಳ್ಕೊಡ್ರಿ, ಯೇಸು ಕ್ರಿಸ್ತನು ಸೈತಾನಿಗೆ ಯಜಮಾನ ಅಂತ ಹೇಳ್ತಿಲ್ಲ. ಸೈತಾನ್ ಇಸ್ ನಾಟ್ ಎ ಮಾಸ್ಟರ್, ಬಟ್ ಹೂ ಇಸ್ ದ ಮಾಸ್ಟರ್? ಯಜಮಾನ ಸೈತಾನ್ ಅಲ್ಲ. ಈ ಲೋಕದಲ್ಲಿ ಒಬ್ಬ ಯಜಮಾನ ಇದ್ದಾನೆ. ಯಾರು ಹೇಳ್ರಿ? ಯಾರ್ರಿ? ಹಣ. ಸೈತಾನ ಯಜಮಾನಿಗೆ ಹೇಳ್ತಿಲ್ಲ, ಹಣಕ್ಕೆ ಅಂದ್ರೆ ಇದು ಮನಿ ಇಸ್ ಮೋಸ್ಟ್ ಪವರ್ಫುಲ್ ಥಿಂಗ್. ಶಕ್ತಿಶಾಲಿ ಆಗಿರುವಂತ ಒಂದು ಯಾವ್ದಂದ್ರೆ ಅದು ಹಣ. ಇವತ್ತು ಇಡೀ ಲೋಕವನ್ನ ಆಳ್ವಿಕೆ ಮಾಡ್ತಾ ಇರುವುದು ಹಣ. ಇಡೀ ಜಗತ್ತು ನಡೀತಾ ಇರುವುದು ಹಣದಿಂದ. ಹಾಗಾಗಿ ಇವತ್ತು ಇಡೀ ವಿಶ್ವವು ಹಣದ ಮೇಲೆ ಡಿಪೆಂಡ್ ಆಗಿದೆ. ಹಣ ಯಜಮಾನನ ಸ್ಥಾನದಲ್ಲಿ ಬಂದು ಕೂತ್ಕೊಂಡಿದೆ. ಆದರೆ ದೇವರನ್ನ ನಂಬಿದ ಜನರಿಗೆ, ದೇವರನ್ನು ಹಿಂಬಾಲಿಸುವ ಜನರಿಗೆ ದೇವರೇನು ಹೇಳುವುದು ಗೊತ್ತಾ? ಹಣ ನಿನ್ನ ಯಜಮಾನ ಆಗಬಾರ್ದು, ನೀನು ಅದರ ಯಜಮಾನ ಆಗು. ಹಣ ನಿನ್ನ ಗುಲಾಮ ಆಗಬೇಕು. ಯಾವ ಕಾರಣಕ್ಕೂ ಹಣಕ್ಕೆ ಯಜಮಾನನ ಸ್ಥಾನ ಕೊಡಬೇಡ. ಯಾವಾಗ ನೀವು ಹಣಕ್ಕೆ ಯಜಮಾನನ ಸ್ಥಾನ ಕೊಡ್ತೀರಿ, ಅದು ನಿಮ್ಮ ದೇವರಾಗ್ತದೆ. ಅದು ನಿಮ್ಮನ್ನು ನಿಯಂತ್ರಿಸಲಿಕ್ಕೆ ಪ್ರಾರಂಭಿಸ್ತದೆ. ಯಾವಾಗ ಅದು ನಿಮ್ಮ ಭಾವನೆಗಳು, ನಿಮ್ಮ ನಿರ್ಧಾರಗಳು ಎಲ್ಲವೂ ಹಣ ನಿಯಂತ್ರಿಸ್ತದೆ. ಇವತ್ತು ನೋಡ್ರಿ, ಎಷ್ಟೋ ಜನ ಸಭೆಗೆ ಬರಲಿಲ್ಲ. ಅದರಲ್ಲಿ ಅರ್ಧಕ್ಕರ್ಧ ಜನ ಬ್ಯುಸಿ ಇದ್ದಾರೆ. ಎದರಲ್ಲಿ ಬ್ಯುಸಿ ಇದ್ದಾರೆ? ಕೆಲಸದಲ್ಲಿ ಅಲ್ಲ, ಹಣ ಮಾಡೋದ್ರಲ್ಲಿ. ದೇ ಆರ್ ಬ್ಯುಸಿ in earning the money because they are giving preference to the money. ನಾನು ಹೇಳಿ, ನಿಮ್ಮ ಜೀವಿತದಲ್ಲಿ ಹಣ ತನ್ನ ಮೌಲ್ಯವನ್ನು ಕಳ್ಕೊಳ್ಬೇಕು. ಹಣಕ್ಕೆ ಎಂದಿಗೂ ಬೆಲೆ ಕೊಡಬೇಡ್ರಿ. ಹಣಕ್ಕೆ ಬೆಲೆ ಕೊಟ್ಟರೆ ಹಣ ನಿಮ್ಮನ್ನು ಎಳ್ಕೊಂಡು ಹೋಗ್ತದೆ. ಡೋಂಟ್ ಗಿವ್ ಪ್ರಿಫರೆನ್ಸ್ ಟು ಮನಿ, ಗಿವ್ ಪ್ರಿಫರೆನ್ಸ್ ಟು ಗಾಡ್. ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ರಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ದೇವರನ್ನು ಪ್ರೀತಿಸಿ ಹಣವನ್ನು ಪ್ರೀತಿಸಕ್ಕಾಗಲ್ಲ. ಹಣವನ್ನು ಪ್ರೀತಿಸೋನು ದೇವರನ್ನು ಪ್ರೀತಿಸಕ್ ಸಾಧ್ಯನೇ ಇಲ್ಲ. ಇವತ್ತು ದೇವರನ್ನ ಪ್ರೀತಿಸೋರು ಇಲ್ಲಿ ಕೂತ್ಕೊಂಡಿದ್ದೀರಿ. ಹಣವನ್ನು ಪ್ರೀತಿಸೋರು ಹಣವನ್ನು ಸಂಪಾದಿಸ್ತಿದ್ದಾರೆ.
ನಮ್ಮ ಜೀವಿತದಲ್ಲಿ ಯಾರು ಯಜಮಾನನಾಗಿದ್ದಾರೆ? ಮನಿ ಆರ್ ಗಾಡ್? ದೇವರ ಅಥವಾ ಹಣವೋ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಎಷ್ಟೋ ಜನರು ನಾನು ಹೇಳ್ತಾರೆ, ಪಾಸ್ಟರ್ ಹಣ ಅಲ್ಲ, ಆದ್ರೂ ಹಣದ ಹಿಂದೆನೇ ಇರ್ತಾರೆ, ಹಣವನ್ನು ಪ್ರೀತಿಸ್ತಾರೆ, ಹಣದ ಮೇಲೆ ವ್ಯಾಮೋಹ ಇಟ್ಟುಕೊಂಡಿದ್ದಾರೆ. ಮನಿ ಬಿಕೇಮ್ ದ ಪರ್ಸನಲ್ ಥಿಂಗ್. ಹಣ ಬಹಳ ವೈಯಕ್ತಿಕವಾಗಿದೆ, ಅದಕ್ಕೆ ಅದನ್ನು ಪರ್ಸಲ್ಲಿ ಇಡ್ತಾರೆ. ಹೌದಾ? ಬಿಕಾಸ್ ಆಫ್ ಮನಿ ಇಸ್ ಪರ್ಸನಲ್, ದೇ ಕೀಪ್ ಮನಿ ಇನ್ ದ ಪರ್ಸ್. ದೇವರ ವಾಕ್ಯದ ಹೇಳ್ತದೆ, ಡೋಂಟ್ ಸರ್ವ್ ಟು ಮಾಸ್ಟರ್ಸ್. ಇಬ್ಬರು ಯಜಮಾನರಿಗೆ ಸೇವೆ ಮಾಡಬೇಡ್ರಿ, ಯಾಕೆಂದ್ರೆ ಅದು ಮಾಡಕ್ ಆಗುದಿಲ್ಲ. ಇಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಹೋದ್ರೆ, ತಿಳ್ಕೊಡ್ರಿ ಪ್ರಿಯರೇ, ನಿಮ್ಮ ಮನೆಯಲ್ಲಿ ಉದಾಹರಣೆಗೆ ಒಬ್ಬ ಕೆಲಸ ಮಾಡುವಂತ ಕೂಲಿ ಆಳಿರ್ತಾನಂತೇಳಿ, ಹಣ ನಮಗೆ ಅವಶ್ಯಕತೆ ಇದೆ, ಅದಕ್ಕೆ ಅದು ಗುಲಾಮ ಆಗಬೇಕು, ಯಜಮಾನ ಆಗಬಾರ್ದು. ತಿಳ್ಕೊಡ್ರಿ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಿಮ್ಮ ಮನೆಯಲ್ಲಿ, ಸಹೋದರಿಗೆ ಹೇಳ್ತೇನೆ, ಈಗ ನಿಮ್ಮ ಮನೆಯಲ್ಲಿ ಒಬ್ಬ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರ ಇದ್ದಾನೆ. ಅವನು ನಿಮ್ಮ ಮನೆಯ ಗಾರ್ಡನ್ ಕ್ಲೀನ್ ಮಾಡ್ತಿರ್ತಾನೆ, ನಿಮ್ಮ ಮನೆಯನ್ನು ಎಲ್ಲವನ್ನು ನೋಡ್ಕೋತಿರ್ತಾನೆ ಅಂತ ತಿಳ್ಕೊಡ್ರಿ. ಅವನ ಅವಶ್ಯಕತೆ ನಿಮಗಿದೆ, ಇದೆಯಾ? ಹಲೋ, ಅವನ ಅವಶ್ಯಕತೆ ನಿಮಗಿದೆ. ಅವನು ಸೇವಕ, ಅವನು ಸೇವೆ ಮಾಡಬೇಕು, ಅವನು ಕೆಲಸ ಮಾಡುವಾಗ ಅದು ನಿಮಗೆ ಅವಶ್ಯಕತೆ ಇದೆ. ಆದರೆ ಅವನು ಯಜಮಾನ ಆದ್ರೆ, ಅವನಿಗೆ ನೀವು ಯಜಮಾನನ ಸ್ಥಾನ ಕೊಟ್ರೆ, ನಿಮ್ಮ ಮನೆಗಿರೋ ಯಜಮಾನ ಏನ್ ಮಾಡಬೇಕು? ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಅದು ಸರಿ ಅನ್ನಿಸ್ತದ? ಅವ ಸೇವಕ, ಕೆಲಸಗಾರನು ಕೆಲಸಗಾರನಾಗೇ ಇರ್ತಾನೆ. ಅವನು ನಿಮ್ಮ ಮನೆ ಯಜಮಾನ ಆಗಕ್ಕಾಗ್ತದ? ಒಂದು ವೇಳೆ ನೀವು ಅವ್ನಿಗೆ ಯಜಮಾನ ಸ್ಥಾನ ಕೊಟ್ರೆ, ನಿಮ್ಮ ಮನೆಗಿರೋ ಯಜಮಾನಿಗೆ ಏನಾಗ್ತದೆ? ಖುಷಿ ಆಗ್ತದಾ? ಆಗತ್ತಾ? ನೋ. ಸೇಮ್ ಥಿಂಗ್. ನೀವು ಇದೇ ದೇವರು ಹೇಳ್ತಿರೋದೇನು? ಮನಿ, ಹಣ ಅನ್ನೋದು ನಿಮ್ಮ ಗುಲಾಮ, ನಿಮ್ಮ ಸೇವೆ ಮಾಡಬೇಕು. ಯು ಡೋಂಟ್ ವರ್ಕ್ ಫಾರ್ ಮನಿ. ಹಣಕ್ಕಾಗಿ ಕೆಲಸ ಮಾಡಬೇಡ್ರಿ, ಹಣ ನಿನಗಾಗಿ ಕೆಲಸ ಮಾಡಬೇಕು. ಹಣವನ್ನು ನಾವೇನ್ ಮಾಡ್ತೇವೆ? ದೇವರ ಸ್ಥಾನ ಕೊಟ್ಟಿದ್ದೇವೆ ಹಣಕ್ಕೆ, ದೇವರಿಗಿಂತ ಹೆಚ್ಚು ಸ್ಥಾನ ಕೊಡ್ತಾ ಇದ್ದೇವೆ. ಆಗ ನನ್ನ ದೇವರಿಗೆ ಹೆಂಗೆ ಅನಿಸ್ತದೆ? ಹಣಕ್ಕೆ ನನ್ನಗಿಂತ ಹೆಚ್ಚಾಗಿ ಇವರು ಹಣವನ್ನು ಪ್ರೀತಿಸ್ತಿದ್ದಾರೆ. ಹಣ ಫಸ್ಟ್ ಇತ್ತ, ದೇವರು ಫಸ್ಟ್ ಇದ್ರ? ದೇವರು ನಮ್ಮನ್ನ ಮನುಷ್ಯನ ಉಂಟು ಮಾಡಿದಾಗ ಹಣ ಇತ್ತ? ನೋ. ದೇವರು ಫಸ್ಟು. ದೇವರು ಮನುಷ್ಯನ ಉಂಟು ಮಾಡಿದ್ರು, ಸೃಷ್ಟಿಯನ್ನು ಉಂಟು ಮಾಡಿದ್ರು, ಹಣವನ್ನ ಮನುಷ್ಯ ಉಂಟು ಮಾಡಿದ್ರು. ದೇವರು ಹಣವನ್ನು ಎಂದಿಗೂ ಉಂಟು ಮಾಡಿಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಅಂದ್ರೆ ಏನು? ಹಣವೇ ಮನುಷ್ಯನಿಗೆ ಎಲ್ಲಕ್ಕಿಂತ ಅವಶ್ಯವಾದದ್ದಲ್ಲ. ಇವತ್ತರ ಮನುಷ್ಯರ ಮೈಂಡಲ್ಲಿ ಏನಿದೆ? ಹಣ ಇದ್ರೆ ಎಲ್ಲ. ಕೇಳಿದ್ರೆ ಡೈಲಾಗು? ಹಣ ಇದ್ರೆ ಜಗತ್ತೇ ನಮ್ಮ ಕಿಸೆಯಲ್ಲಿ, ಹಣ ಇಲ್ಲ ಅಂದ್ರೆ ಏನು ಇಲ್ಲ. ಈ ಒಂದು ರಾಂಗ್ ಕಾನ್ಸೆಪ್ಟ್ ಯಾರು ಹಾಕಿದ್ದಾರೆ? ಸೈತಾನ್ ಹಾಕಿದ್ದಾರೆ. ಅದಕ್ಕಾಗಿ ಇವತ್ತು ಕ್ರೈಸ್ತರು ಸಹ ಎದರ ಹಿಂದೆ ಓಡ್ತಿದ್ದಾರೆ? ಎದರ ಹಿಂದೆ ಓಡ್ತಿದ್ದಾರೆ? ಹಣದ ಹಿಂದೆ. ಈ ಅಧ್ಯಾಯದಲ್ಲಿ ಹಂಗೆ ಮುಂದೆ ಹೋದ್ರಿ, ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಪಕ್ಷಿಗಳನ್ನು ನೋಡ್ರಿ. ಪಕ್ಷಿಗಳು ಕೆಲ್ಸಕ್ಕೆ ಹೋಗ್ತಾವ? ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ರಿ. ಹಕ್ಕಿಗಳಿಗೆ ಯಾಕೆ ಹೋಲಿಸಿದ್ರು ದೇವರು? ಪ್ರಾಣಿಗಳಿಗೆ ಹೋಲಿಸ್ಲಿಲ್ಲ. ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡ್ರಿ, ಅವು ಏನ್ ಮಾಡುವುದಿಲ್ಲ? ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ದುಡಿಯುವುದಿಲ್ಲ, ಆದರೆ ಕೊರತೆ ಪಡುವುದಿಲ್ಲ. ಕೊರತೆ ಪಡ್ತಾವು ಯಾಕೆ ಗೊತ್ತಾ? ಹಕ್ಕಿಯಾಗೇ ಇದೆ. ಪಕ್ಷಿಗಳು ಪ್ರಾಣಿ ಆಗ್ಲಿಕ್ಕೆ ಇಷ್ಟಪಡ್ತಿಲ್ಲ, ಪ್ರಾಣಿ ಆಗ್ಲಿಕ್ಕೆ ಪ್ರಯತ್ನ ಪಡಲ್ಲ. ಅವು ಪಕ್ಷಿಗಳು ಪಕ್ಷಿಗಳಾಗೇ ಇರ್ತವೆ. ದೇವರು ಸೃಷ್ಟಿ ಹೇಗೆ ಅವು ಮಾಡಿದಾನೆ ಹಂಗೆ ಅವು ಇರ್ತವೆ. ಹಾಗಾಗಿ ಅವು ಟೆನ್ಷನ್ ಇಲ್ಲ. ಮನುಷ್ಯನಾಗಿರ್ಲಿಕ್ಕೆ ಇಷ್ಟಪಡ್ತಿಲ್ಲ. ದೇವರು ಮನುಷ್ಯನ ಉಂಟು ಮಾಡಿದಾಗ ಹೆಂಗ್ ಮಾಡಿದ್ರು? ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು. ಇವತ್ತು ಮನುಷ್ಯನು ದೇವರ ಸ್ವರೂಪದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಿಲ್ಲ. ಯಾರ ಸ್ವರೂಪ ಆಗ್ಲಿಕ್ಕೆ ಹೋಗ್ತಿದ್ದಾನೆ?
ಲೋಕದ ಸ್ವರೂಪ, ಸೈತಾನನ ಸ್ವರೂಪ ಆಗ್ಲಿಕ್ಕೆ ಹೋಗ್ತಿದ್ದಾನೆ. ದೇವರ ಸ್ವರೂಪ ಇಲ್ಲ, ಮನುಷ್ಯನಿಗೆ ಇಷ್ಟನೇ ಇಲ್ಲ. ಹಕ್ಕಿ ತನ್ನ ಸ್ವಭಾವವನ್ನು ಚೇಂಜ್ ಮಾಡ್ಕೊಳ್ತದ ಹೇಳ್ರಿ? ಪಕ್ಷಿಗಳು, ದೇವರು ಹೇಳಿದ್ರು ಆಕಾಶದಲ್ಲಿ ಹಾರೋ ಪಕ್ಷಿಗಳನ್ನು ನೋಡ್ರಿ, ಅಡವಿಯಲ್ಲಿರುವ ಹೂಗಳನ್ನು ನೋಡ್ರಿ. ಹೇಳಿದ್ರ? ನೀವು ನನಗೆ ಹೇಳ್ರಿ, ಆಕಾಶದಲ್ಲಿರುವಂಥ ಪಕ್ಷಿಗಳು ಅವುಗಳ ಗುಣಗಳು, ಅವುಗಳ ಸ್ವಭಾವಗಳು ಬದಲಾಗ್ತದ? ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗ ಹೆಂಗಿರ್ಬೇಕು ಹಂಗಿರಕ್ಕೆ ಇಷ್ಟಪಡ್ತಿಲ್ಲ. ಇವತ್ತು ಮನುಷ್ಯನಿಗೆ ದೇವರಿಗಿಂತ ಹಣ ಬಹಳ ಅವಶ್ಯವಾಗಿದೆ. ನಂಬ್ತೀರಾ? ಪ್ರಾಮಾಣಿಕ ಒಪ್ಕೊಳ್ತೀರಾ? ದೇವರು ನಿಮ್ಮ ಜೊತೆಗಿದ್ದ ನನಗೆ ಯಾರಿಗೂ ಸಂತೋಷ ಆಗುವುದಿಲ್ಲ. ಆದರೆ 1 ಲಕ್ಷ ನಾಳೆ ನಿಮಗೆ ಬರ್ತಂದ್ರೆ ಬಹಳ ಖುಷಿ ಆಗ್ತದೆ ನಿಮಗೆ. ನಾನು ಸತ್ಯವಾಗಿ ಹೇಳ್ತೇನೆ, ಸುಳ್ಳು ಹೇಳ್ತಿದ್ದೇನೆ? ಕರೆಕ್ಟಾ? ದೇವರು ನಿಮ್ಮ ಜೊತೆಗಿದ್ದಾನೆ, ಹೌದು ಬಿಡ್ರಿ ಗೊತ್ತಿದೆ ಅಂತೀರಿ, ಖುಷಿ ಇಲ್ಲ. ಆದ್ರೆ ಹಣ ನಿಮ್ಮ ಜೊತೆಗೆ ಇರ್ತದಂದ್ರೆ ತಿಳ್ಕೊಡ್ರಿ, ನಿಮ್ಮ ಜೇಬು ತುಂಬ ಹಣ ಇದ್ದಾಗ ಎಷ್ಟು ಮುಖದಲ್ಲಿ ಸಂತೋಷ, ನಗು ಇರ್ತದೆ. ಬ್ಯಾಂಕಲ್ಲಿ ಹಣ ಇದ್ದಾಗ ಮುಖದಲ್ಲಿ, ಬ್ಯಾಂಕಲ್ಲಿ ಖಾಲಿ, ಜೇಬಲ್ಲಿ ಖಾಲಿ, ಎಲ್ಲ ಹಣ ಖಾಲಿ ಆದ್ರೆ ನಿಮ್ಮ ಮುಖ ಹೆಂಗಿರ್ತದೆ? ಇಮ್ಯಾಜಿನ್ ಮಾಡ್ರಿ. ಏನು ಬೇಡ, ಅದು ಬೇಡ. ಈಗ ನಿಮ್ಮ ಮನೆಯಲ್ಲಿರುವಂಥ ಒಂದು 5 ಲಕ್ಷ ಕಳು ಆಯ್ತು ಅಂತ ಹೇಳ್ಕೊಳ್ರಿ, ಏನಾಗ್ತದೆ ನಿಮಗೆ? ಹೇಳ್ರಿ, ಏನಾಗ್ತದೆ? ಹೋಗ್ಲಿ ಬಿಡು ಅಂತೀರಾ? ಯಾರಾದ್ರು 5 ಹೋಗ್ಲಿ ಬಿಡು ಅಂತೀರಿ? ಹೇಳ್ರಿ, ನೋ, ಯಾರು ಹೇಳುದಿಲ್ಲ. 5 ಲಕ್ಷ ಬೇಡ್ರಿ, 10,000 ಕಳ್ಕೊಂಡ್ರೆ ಊಟ ಬಿಡ್ತೀರಿ. ಅದೇ 10,000ದಲ್ಲಿ ಒದ್ದಾಡ್ತಿರ್ತೀರಿ, ಅಯ್ಯೋ 10,000. ಆದ್ರೆ ಎಷ್ಟೋ ಜನ ದೇವ್ರನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಚಿಂತೆನೇ ಇಲ್ಲ, ದೇವ್ರ ಜೊತೆಗೆ ಇಲ್ಲ. ಇದ್ರೆ ಅರ್ಥ ಆಗ್ತದೆ, ದೆನ್ ಹೂ ಇಸ್ ಯುವರ್ ಮಾಸ್ಟರ್? ಹೂ ಇಸ್ ಯುವರ್ ಮಾಸ್ಟರ್? ವೆನ್ ಯು ಲೂಸ್ ಮನಿ ಯು ಗೆಟ್ ಟೆನ್ಸ್. ನಿಮ್ಗೂ ತುಂಬಾ ಟೆನ್ಷನ್ ಆಗ್ತದೆ. ಬಟ್ ವೆನ್ ಯು ಲೂಸ್ ಗಾಡ್ ಯು ಆರ್ ಸೋ ರಿಲ್ಯಾಕ್ಸ್ಡ್, ಆರಾಮಾಗಿದ್ದೀರಿ. ಇದರಿಂದ ಅರ್ಥ ಆಗ್ತದೆ ನಿಮ್ಮ ದೇವರು ಯಾರು, ಅದಕ್ಕೆ ನಿಮ್ಮ ಯಜಮಾನ ಯಾರು ಪರೀಕ್ಷೆ ಮಾಡ್ಕೊಳ್ರಿ. ನೆಕ್ಸ್ಟ್ ಓದಮ್ಮ, ಹಂಗೆ 6:30 ಹಂಗೆ ಓದ್ದು. ಹಾ 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 ಓಕೆ. ಹೀಗಿರುವುದರಿಂದ ಓಕೆ, ಅಲೋ, ದೇವರು ಏನು ಹೇಳ್ತಿದ್ದಾರೆ? ಪಕ್ಷಿ ಏನು ಊಟ ಮಾಡ್ಬೇಕಂತ ಚಿಂತೆ ಮಾಡೋದಿಲ್ಲ, ಯಾವ ಮನೆ ಕಟ್ಕೋಬೇಕಂತ ಚಿಂತೆ ಮಾಡೋದಿಲ್ಲ. ಅರ್ಥ ಏನಂದ್ರೆ ಅವಕ್ಕೆ ಅದ್ರ ಬಗ್ಗೆ ಚಿಂತೆ, ಟೆನ್ಷನ್ ಇಲ್ಲ. ಆದರೆ ಇವತ್ತು ಮನುಷ್ಯನಿಗೆ ಇವೆಲ್ಲ ಟೆನ್ಷನ್ ಇದೆ. ಇಲ್ಲಿ ಕೂತಂತವ್ರಿಗೆ ಹೇಳ್ರಿ, ಚಿಂತೆ ಮಾಡದೇ ಯಾರೋ ವ್ಯಕ್ತಿ ಇದ್ದೀರಾ? ನಿಮಗಿರೋ ಚಿಂತೆ ಎಲ್ಲ ಎದ್ರದ್ದು ಗೊತ್ತಾ? ಬರೀ ಹಣದ್ದೇ. ಹೌದಾ? ನಂಬ್ತೀರಾ? ಹಣದ ಚಿಂತೆ ಬಿಟ್ಟರೆ ಬೇರೆ ಏನಾದ್ರು ಚಿಂತೆ ಇದೆ ನಿಮಗೆ? ಮನಸ್ಸು ತುಂಬ ಹಣ, ಹಣ. ಕೆಲವರು ಹಣ ಇದ್ರು ಮತ್ತೆ ಹಣ, ಏನಿಲ್ಲ ಅಂದ್ರೂ ಹಣ. ಅದಕ್ಕೆ ಗಾದೆ ಹೇಳ್ತಾರೆ, ಹೆಣನೂ ಬಾಯಿ ತೆಗೀತದೆ. ಎದಕ್ಕೆ? ಯಾಕೆ? ಹಣ ನಮ್ಮ ದೇವರಾಗಿದೆ. ಹಣ ನಮ್ಮ ದೇವರಾಗಿದೆ. ಮನಸ್ಸೆಲ್ಲ ಇವತ್ತು ಮನುಷ್ಯನ ಹಣ ಆಗಿದೆ. ಮೈಂಡ್ ಫುಲ್ ಥಿಂಕ್ ಮಾಡ್ತಿದ್ದಾನೆ, ಹಣ ಹೇಗೆ ಹಣ ಬರ್ತದೆ. ಜಾಸ್ತಿ ದೇವರನ್ನ ಸಂತೋಷ ಪಡಿಸ್ಬೇಕನ್ಲಿಕ್ಕೆ ಯಾರು ಪ್ರಯತ್ನ ಪಡುವುದಿಲ್ಲ, ಜಾಸ್ತಿ ಹಣ ಹೆಂಗೆ ಗಳಿಸ್ಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾರೆ. ಕರೆಕ್ಟಾ ನಾನು ಹೇಳ್ತಿರೋದು? ನಾನು ಇವತ್ತು ಎಷ್ಟು ದೇವರಿಗೆ ಖುಷಿ ಪಡಿಸೋಣ, ಇದಕ್ಕೆ ಪ್ರಯತ್ನ ಪಡೋರು ಇದಾರೋ ಎಲ್ಲ ಗೊತ್ತಿಲ್ಲ ನನಗೆ. ಆದರೆ ಎಷ್ಟು ಇವತ್ತು ಇನ್ನೂ ಹೆಚ್ಚಾಗಿ ಹಣ ಗಳಿಸೋಣವ್ರು ಭಾಳ ಇದ್ದಾರೆ. ಬಿಕಾಸ್ ನಮಗೆ ಗೊತ್ತಿಲ್ಲದಂಗೆ ಮನಿ ಬಿಕೇಮ್ ಅ ಮಾಸ್ಟರ್ ಆಫ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ಹಣ ಯಜಮಾನ ಆಗ್ಬಿಟ್ಟಿದೆ. ಇವತ್ತು ದೇವರು ಹೇಳ್ತಿದ್ದಾರೆ, ಹಣದ ಹಿಂದೆ ಹೋಗಬೇಡ. ಪಕ್ಕದವ್ರಿಗೆ ಹೇಳ್ರಿ, ಹಣದ ಹಿಂದೆ ಹೋಗಬೇಡ. ಇವತ್ತು ದೇವರು ಒಂದು ವೇಳೆ ಪ್ರತ್ಯಕ್ಷನಾಗಿ, ಮಗನೇ ಏನು ವರ ಬೇಕ ಕೇಳಂದ್ರೆ ಏನು ಕೇಳ್ತೀರಿ? ಕೇಳ್ರಿ. ದೇವರು ನಿಮಗೆ ಪ್ರತ್ಯಕ್ಷನಾಗ್ತಾನೆ, ಮಗನೇ ನಿಂಗೆ ಏನ್ ಬೇಕು ಕೇಳು, ಮಗಳ ಏನ್ ಬೇಕು ಕೇಳು, ಏನ್ ಕೇಳ್ತೀರಿ? ಪ್ರಾಮಾಣಿಕವಾಗಿ ಹೇಳ್ರಿ.
ದೇವರೇ ಮೊದಲು ಸಾಲ ತೀರಿಸು, ಸ್ವಲ್ಪ ಹಣ ಬ್ಯಾಂಕಲ್ಲಿ ಕೊಟ್ಬಿಡು, ಕೊರತೆ ಇಲ್ದಂಗೆ ಜೀವಿಸ್ತೇನೆ. ಕೇಳುದಿಲ್ವ ಯಾರು? ಪ್ರಾಮಾಣಿಕವಾಗಿ ಯಾರು ಕೇಳಲ್ವ ಹಣ? ಎಲ್ಲರೂ ದೇವ್ರ ಪ್ರತ್ಯಕ್ಷನಾದಾಗ ಫಸ್ಟ್ ಪ್ರಶ್ನೆ ಬರೋದು ಸ್ವಾಮಿ ಹಣ ಕೇಳುದಿದೆ. ಆದರೆ ಇದೇ ರೀತಿಯಾಗಿ ದೇವರು ಸೊಲೊಮೋನನಿಗೆ ಪ್ರತ್ಯಕ್ಷನಾಗ್ತಾರೆ. ಏನ್ ಬೇಕು ನಿಂಗೆ ಕೇಳಂದಾಗ ಏನ್ ಕೇಳ್ದ? ಹಣ ಕೇಳಿದ್ನ? ಐಶ್ವರ್ಯ, ಮನೆ, ಅಂತಸ್ತು, ಕಾರು, ಬಂಗ್ಲೆ ಏನಾರು ಕೇಳಿದ್ನ? ಏನ್ ಕೇಳಿದ? ದೇವರೇ ವಿವೇಕ ಕೊಡು ಸ್ವಾಮಿ, ಜ್ಞಾನ ಕೊಡು ಸ್ವಾಮಿ, ಜನರನ್ನ ನಡೆಸಿಕೊಂಡು ಹೋಗೋ, ಜನರ ಸೇವೆ ಮಾಡಲಿಕ್ಕೆ ಬೇಕಾದಂತ ವಿವೇಕ ಕೊಡು ಸ್ವಾಮಿ. ಜನರಿಗೆ ಯಾವುದು ಇಂಪಾರ್ಟೆಂಟೇ ಗೊತ್ತಿಲ್ಲ. ಹಣ ಇಂಪಾರ್ಟೆಂಟ್ ಅಲ್ಲ, ಹಣವೇ ಎಲ್ಲವೂ ಅಲ್ಲ. ನನಗೆ ಹೇಳ್ರಿ, ಮನಿ ಕ್ಯಾನ್ ಬೈ ಗುಡ್ ಮ್ಯಾಟರ್ಸ್. ಪಕ್ಕದವ್ರಿಗೆ ಹೇಳ್ರಿ, ಹಣ ಒಳ್ಳೆ ಬೆಡ್ ಅನ್ನು ಖರೀದಿ ಮಾಡಬಹುದು, ಆದ್ರೆ ಒಳ್ಳೆ ನಿದ್ರೆ ಖರೀದಿ ಮಾಡಕ್ಕಾಗಲ್ಲ. ಆಗತ್ತಾ? ಈ ಲೋಕದ ಎಂತ ಕಾಸ್ಟ್ಲಿ ಬೆಡ್ ಇದೆ, ಆ ಕಾಸ್ಟ್ಲಿ ಬೆಡ್ ಅನ್ನ ಪರ್ಚೇಸ್ ಮಾಡ್ತದ ಹಣ. ಆ ಬೆಡ್ ಮೇಲೆ ಮಲಗಿರು ನಿದ್ರೆ ಬರುವುದಿಲ್ಲ. ಮನಿ ಕೆನಾಟ್ ಬೈ ಸ್ಲೀಪ್. ಹೌದಾ? ನಾನು ಹೇಳ್ತಿರೋ ಸತ್ಯನಾ? ಮನಿ ಕ್ಯಾನ್ ಪರ್ಚೇಸ್, ಮನಿ ಕ್ಯಾನ್ ಬೈ ಎನಿ ಮೆಡಿಸಿನ್, ಬಟ್ ಇಟ್ ಕ್ಯಾನಾಟ್ ಬೈ ಹೆಲ್ತ್. ಹೌದಾ? ಗುಳಿಗೆ, ಔಷಧಿ ಎಲ್ಲವನ್ನ ಹಣ ಖರೀದಿ ಮಾಡ್ಬೋದು, ಆರೋಗ್ಯವನ್ನು ಖರೀದಿ ಮಾಡಕ್ಕಾಗ್ತದೆ ಹಣದಿಂದ. ಮತ್ತಾದ್ರೂ ಹಣ ಹಾಕಬೇಕು ನಿಮಗೆ. ನಿದ್ರೆ ಕೊಡೋರು ಯಾರು? ಸಂತೋಷ ಕೊಡೋರು ಯಾರು? ಆರೋಗ್ಯ ಕೊಡೋರು ಯಾರು? ನಿನ್ನ ಕುಟುಂಬ ನಡೆಸೋರು ಯಾರು? ಎಲ್ಲ ಗೊತ್ತಿದೆ, ಆದ್ರೂ ಯಾರು ಬೇಕು? ನೀವೇ ಹೇಳ್ತೀರಿ. ನಿಮ್ಗೆ ಗೊತ್ತಿದೆ, ಆರೋಗ್ಯ ದೇವರಿಂದ ಮಾತ್ರ ಸಿಗ್ತದೆ, ಸಂತೋಷ ದೇವರಿಂದ ಮಾತ್ರ ಸಿಗ್ತದೆ, ಒಳ್ಳೆ ನಿದ್ರೆ ದೇವರಿಂದ ಮಾತ್ರ ಸಿಗ್ತದೆ. ಎಲ್ಲ ಸತ್ಯ ಗೊತ್ತಿದ್ರು ನಾವು ಯಾವ್ದ್ರಿಂದ ಓಡ್ತಾ ಇದ್ದೀವಿ ಜಾಸ್ತಿ? ಸತ್ಯವಾಗಿ ಹೇಳ್ರಿ, ಎಷ್ಟು ಸಮಯ ಜಾಸ್ತಿ ಯಾರಿಗೆ ಕೊಡ್ತೀರಿ? ಹಣಕ್ಕೆ. ಹಣ ಹಣ ಹಣ. ದೇವ್ರ ವಾಕ್ಯ ಹೇಳ್ತದೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡ. ಏನ್ ಮಾಡಬೇಡ? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ. ಒಂದು ದಿವಸ ನೀನ್ ಸತ್ತ ಮೇಲೆ ಅದನ್ನ ತಗೊಂಡು ಹೋಗಕ್ಕಾಗಲ್ಲ. ಖಾಲಿ ಕೈಲಿ ಬಂದಿದೀಯಾ, ಖಾಲಿ ಕೈಲಿನೇ ಹೋಗ್ತೀಯಾ. ಕರೆಕ್ಟಾ? ನುಸಿ ಹಿಡಿತಿದೆ, ತುಕ್ಕು ಹಿಡಿತಿದೆ, ಕಳತನ ಆಗ್ತದೆ. ಅದಕ್ಕೆ ಹೇಳ್ತಾರೆ ದೇವರು, ಪರಲೋಕದ ರಾಜ್ಯದಲ್ಲಿ ಗಂಟು ಮಾಡು. ಅಲ್ಲಿ ಕದ್ದಿಮರಿಲ್ಲ, ಕಳತನ ಮಾಡೋರಿಲ್ಲ, ಕೆಟ್ಟೋಗುದಿಲ್ಲ. ನಿನಗಾಗಿ ಅದು ವೇಟ್ ಮಾಡ್ತದೆ. ಅದು ಇವತ್ತು ಮನುಷ್ಯನಿಗೆ ಗೊತ್ತಿಲ್ಲಂಗೆ ಹಣ ಮೋಸ ಮಾಡ್ತಾ ಇದೆ. ಹಣ ನಮ್ಮ ಯಜಮಾನನಾಗಿದೆ. ಹಣ ನಮ್ಮ ಭಾವನೆಗಳ ಮೇಲೆ ಅಧಿಕಾರ ನಡೆಸ್ತಾ ಇದೆ. ಇವತ್ತು ನನ್ನ ಆಯ್ಕೆಗಳ ಮೇಲೆ, ನನ್ನ ನಿರ್ಧಾರಗಳ ಮೇಲೆ ಹಣ ಕಂಟ್ರೋಲ್ ಮಾಡ್ತಾ ಇದೆ. ಪ್ಲೀಸ್, ನಾನು ಹೇಳ್ತಾ ಇದ್ದೇನೆ, ಹಣಕ್ಕೆ ಯಜಮಾನನ ಸ್ಥಾನ ಕೊಡಬೇಡ್ರಿ, ಎಂದಿಗೂ ಕೊಡಬೇಡ್ರಿ. ಸೊಲೊಮೋನನು ಅದಕ್ಕೆ ಹೇಳಿದ, ದೇವರೇ ನನಗೆ ಹಣ ಐಶ್ವರ್ಯ ಅಂತ ಬೇಡ. ಯಾಕೆ ದೇವರು ಹೇಳ್ತಾರೆ, ಮಗನೇ ನೀನು ಐಶ್ವರ್ಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹಣ ಕೇಳಲಿಲ್ಲ, ಜ್ಞಾನ ಕೇಳ್ತಾ ಇದೀಯ. ಈ ಜ್ಞಾನಕ್ಕೆ ಬದಲಾಗಿ ನಿನಗೆ ನಾನು ಅವೆಲ್ಲವನ್ನು ಕೊಡ್ತೇನೆ. ಬರೇ ಜ್ಞಾನ ಕೊಡುವುದಿಲ್ಲ, ಜ್ಞಾನ ಜೊತೆಗೆ ಐಶ್ವರ್ಯವನ್ನು ಕೊಡ್ತೇನೆ. ಪ್ರಿಯರೇ, ಹಣ ಇಟ್ಸ್ ಅ ಬೈ ಪ್ರಾಡಕ್ಟ್. ಅರ್ಥ ಆಗ್ತದ? ಹಣವೇ ಎಲ್ಲ ಅಲ್ಲ. ಹಣ ದೇವರು ಕೊಡುವಂತ ಒಂದು ಆಶೀರ್ವಾದ. ಅದ ಅರ್ಥ ನೀವು ಐಶ್ವರ್ಯವಂತರ ಆಗ್ಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಇದೇ ನಿಮ್ಮ ಉದ್ದೇಶ ಆಗ್ಬಾರ್ದು, ಇದೇ ನಿಮ್ಮ ಗುರಿ ಆಗ್ಬಾರ್ದು. ಎಲ್ಲರಿಗಿಂತ ದೊಡ್ಡ ಐಶ್ವರ್ಯವಂತ ನಾನೇ ಆಗ್ತೀನಿ ಅನ್ನುವಂಥ ಮನೋಭಾವನೆ ನಿಮಗಿರಬಾರ್ದು. ದೇವರು ಕೊಡುವಂಥದ್ದು. ದಾವಿದ ದೇವರಿಗೆ ಹಣ ಕೇಳಲಿಲ್ಲ, ಸೊಲೊಮೋನನು ದೇವರಿಗೆ ಹಣ ಕೇಳಲಿಲ್ಲ, ಐಶ್ವರ್ಯ ಕೇಳಿಲ್ಲ, ಅಂತಸ್ತು ಕೇಳಿಲ್ಲ. ದೇವರೇ ನನಗೆ ಜ್ಞಾನ ಕೊಡು. ಹುಟ್ಟು ಕುರುಡ ಕಣ್ಣು ಬಂದ ಮೇಲೆ ಅವನು ಕೇಳಿದ್ ಒಂದೇ, ದೇವರೇ ನನಗೆ ಕಣ್ಣು ಕೊಡು. ನನಗೆ ಭಿಕ್ಷಕನಾಗಿದ್ದೇನೆ, ನನಗೆ ಶ್ರೀಮಂತ ಮಾಡಂತ ಹೇಳಿಲ್ಲ. ನೀವು ಜೀವಿಸುವಾಗ ಪ್ರಿಯರೇ ಹೇಳ್ತೇನೆ,
ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡ್ರಿ, ಹಣಕ್ಕಾಗಿ ಕೆಲಸ ಮಾಡಬೇಡ್ರಿ. ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ರಿ, ಹಣಕ್ಕಾಗಿ ಕೆಲಸ ಮಾಡಬೇಡ್ರಿ, ಹಣಕ್ಕೆ ಮಹತ್ವ ಕೊಡಬೇಡ್ರಿ. ನಮ್ಮೆಲ್ರಿಗೂ ಆಸೆ ಇದೆ, ಬಟ್ ಅದು ನಮಗೆ ಊರ್ಲಾಗ್ತದೆ. 1 ತಿಮೋತಿ 6ನೇ ಅಧ್ಯಾಯ 10ನೇ ವಚನ ಓದ್ರಿ. 1 ತಿಮೋತಿ 6:10. ಏನಂತೆ? ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಹಲೋ, ಇಲ್ಲೇ ಇದ್ದೀರಾ? ಇವತ್ತು ಎಷ್ಟೋ ಜನ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಕಾರಣ ಹಣದ ಆಸೆ. ಯಾರೊಬ್ರು ಆಫರ್ ಕೊಡ್ತಾರೆ, ಇವತ್ತೇ ಸಂಡೇ ಡೀಲ್, ಇವತ್ತು ಬಂದು ಡೀಲ್ ಮಾಡಿದ್ರೆ 50,000 50 ಲಕ್ಷ ಸಿಗ್ತದೆ. ಯಾವಾಗ ಕರೀತಾರೆ ಅವರು? ಸಂಡೇನೆ ಜಾಸ್ತಿ ಡೀಲ್ ಆಗ್ತದೆ, ಸಂಡೇನೆ ಜಾಸ್ತಿ ವ್ಯಾಪಾರ ಆಗ್ತದೆ. ಇದನ್ನ ಯಾರು ತುಂಬಿದ್ದಾರೆ ನಿಮ್ಮ ಮೈಂಡಲ್ಲಿ? ಸಂಡೇನೆ ಹೆಚ್ಚು. ಯಾಕೆ? ಸಂಡೇ ರಜೆ. ಪ್ರಿಯರೇ, ನೀನ್ ದೇವರಿಗಾಗಿ ಜೀವಿಸಿದ್ರೆ, ನೆಕ್ಸ್ಟ್ ನಾವು ಓದಿಸ್ತೇನೆ ಅದನ್ನ, ಆಗಲೇ ಬಿಟ್ವಲ್ಲ, ಮತ್ತಾಯ 6:32 ಏನ್ ಹೇಳ್ತದೆ? ಅಲ್ಲಿಗೆ ಹೋಗ್ಮಾ ಈಗ. ಹಲೋ, ಭಾನುವಾರ 1 ಕೋಟಿ ರೂಪಾಯಿ ಡೀಲ್ ಇದ್ರು ನೀವು ಹೇಳ್ರಿ, ನಾನು ದೇವರಿಗೆ ಸ್ಥಾನ ಕೊಡ್ತೇನೆ, ಮೊದಲು ದೇವರಿಗೆ ಸ್ಥಾನ ಕೊಡ್ತೇನೆ, ದೇವರಿಗಾಗಿ ನಾನು ಬಹಳ ಜನರಿಗೆ ಏನ್ ಅನಿಸ್ತದೆ, ಪಾಸ್ಟರ್ 1 ಸಂಡೇ ಮಿಸ್ಸರ್ ಏನಾಗ್ತದ್ರಿ ಅಂತ ಕ್ಯಾಶುವಲ್ ಆಗಿ ತಗೊಳ್ತಾರೆ. ಯು ಆರ್ ನಾಟ್ ಮಿಸ್ಸಿಂಗ್ 1 ಸಂಡೇ, ಬಟ್ ಯು ಆರ್ ಗಿವಿಂಗ್ ಮೋರ್ ಪ್ರಿಫರೆನ್ಸ್ ಟು ಮನಿ ದ್ಯಾನ್ ಗಾಡ್. ಒಂದು ಭಾನುವಾರ ಮಿಸ್ ಆದ್ರೆ ಏನಾಗ್ತದೆ ಪಾಸ್ಟ್ರೆ? ಅವನು ಸತ್ಯವಾಗಿ ಹೇಳಿ, ಹಂಗೆ ಹೇಳೋರು ದೇವರಿಗೆ ಕೊಡಬೇಕಾದ ಸ್ಥಾನ ಎವ್ರಿ ಡೇ ಕೊಡ್ತೀರಾ? ದೇವರು ಹೇಳ್ತಾರೆ 10ರಲ್ಲಿ 1 ಪಾಲು ನನಗೆ ಕೊಡು. ದಿನದಲ್ಲಿ 24 ಗಂಟೆಯಲ್ಲಿ 2.5 ಗಂಟೆ ದೇವರಿಗೆ ಕೊಡ್ತಾರೆ ಅವ್ರ ಮನೆಯಲ್ಲಿ. ಒಂದು ಸಂಡೇ ಪಾಸ್ಟರ್ ಅಣ್ಣವರು ಎವ್ರಿ ಡೇ ದೇವರಿಗಾಗಿ 1 ಗಂಟೆ 2 ಗಂಟೆ ಮೊಣಕಾಲೂರು ಪ್ರಾರ್ಥಿಸ್ತಾರ? ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತಾರೆ? ನೋ, ಏನೂ ಮಾಡೋದಿಲ್ಲ. ಇವನ್ ಭಾನುವಾರು ಸಹ ಅವ್ರು ಹೇಳ್ತಾರೆ 1 ಸಂಡೇ ಮಿಸ್ ಆದ್ರೆ ಏನಾಗತ್ತೆ? ಇಬ್ರಿಯ ಪತ್ರಿಕೆಯಲ್ಲಿ ಉಗಿತಾರೆ, ಅನೇಕರು ಸಭೆಗೆ ಬರುವುದನ್ನು ರೂಢಿಯಾಗಿ ಬಿಟ್ಟಿರ ಪ್ರಕಾರ ನೀವು ಬಿಡಬೇಡ್ರಿ, ಅವ್ರನ್ನ ಎಚ್ಚರಿಸ್ರಿ. ಅರ್ಥ ಏನು? ಸಭೆ ಕೂಡಿ ಬರುವ ಸ್ಥಳ ಅಷ್ಟೇ ಅಲ್ಲ, ದೇವರ ಪ್ರಸನ್ನತೆಯನ್ನು ಅನುಭವಿಸುವಂಥದ್ದು, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು, ದೇವರಿಗೆ ಮಹತ್ವ ಕೊಡುವಂಥದ್ದು. ನನ್ನ ಲೈಫಲ್ಲಿ ಏನೇ ಆದರೂ ದೇವರೇ, ಯು ಆರ್ ದಿ ಇಂಪಾರ್ಟೆಂಟ್, ನೀನು ಇಂಪಾರ್ಟೆಂಟ್ ಅಂತ ಹೇಳೋದು. ಅದಕ್ಕಾಗಿ ದೇವರು ಹೇಳ್ತದೆ, ಹಣಕ್ಕಾಗಿ ಆತುರಪಟ್ಟು ಇವತ್ತು ಬಹಳ ಜನ ಏನ್ ಮಾಡಿದ್ದಾರೆ? ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲ್ದಾಡ್ತಿದ್ದಾರೆ. ಹಣದ ಹಿಂದೆ ಹೋದವನು ಎಂದಿಗೂ ಉದ್ಧಾರ ಆಗಿಲ್ಲ. ಹಣಕ್ಕೆ ಮಹತ್ವ ಕೊಟ್ಟವನು ಉದ್ಧಾರ ಆಗಿಲ್ಲ. ಯಾಕೆ ಗೊತ್ತಾ? ಹಣದ ಆಸೆ ಏನಾಗಿದೆ? ಇಫ್ ಯು ಗೋ ಆಫ್ಟರ್ ಮನಿ ದೇರ್ ಇಸ್ ಅ ಡಿಸ್ಟ್ರಕ್ಷನ್. ಅಂದ್ರೆ ಏನು ಗೊತ್ತಾ? ಅಲ್ಲಿ ಕೆಡುಕಿದೆ. ಹಣ ನಿಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗುವುದಿಲ್ಲ, ಹಣ ನಿಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗ್ತದೆ. ಹಣದ ಹಿಂದೆ ಹೋದ್ರೆ ಯಾರಿಗೂ ಆಶೀರ್ವಾದ ಇಲ್ಲ, ಉಳಿವಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಮೈಂಡಿಂದ ಬಹಳ ಹಣದ ವಿಷಯದಲ್ಲಿ ತೆಗೆದಾಕ್ತಾರೆ. ದಾವೀದನ ಪ್ರಾರ್ಥನೆ ಲಾಸ್ಟಿಗೆ ಒಂದೇ ಆಯ್ತು, ಸ್ವಾಮಿ ಅತಿ ಶ್ರೀಮಂತಿಕೆ ಬೇಡ, ಅತಿ ಬಡತನೂ ಬೇಡ. ಅತಿ ಶ್ರೀಮಂತನಾದ್ರೆ ನಾನು ನಿನ್ನನ್ನು ಮರೆತು ಹೋಗ್ತೇನೆ, ಅತಿ ಬಡವನಾದ್ರೆ ನಾನು ನಿನ್ನನ್ನು ದೂಷಿಸ್ತೇನೆ. ನನಗೆ ಅನುದಿನ ಆಹಾರವನ್ನು ಒದಗಿಸಿಕೊಡು ಸಾಕು. ಯಾಕೆ ಗೊತ್ತಾ? ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಹಣ ಇಲ್ಲದೆ ಇರುವಾಗ ನಿಮ್ಮ ಮನಸ್ಸು ದೇವರ ಕಡೆಗೆ ಹೆಂಗಿತ್ತು? ಹಣ ಬಂದ ಮೇಲೆ ನಿಮಗೆ ಗೊತ್ತಿಲ್ಲಂಗೆ ನಿಮ್ಮ ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀರಂದ್ರೆ ದೇರ್ ಇಸ್ ನೋ ಟೈಮ್ ಫಾರ್ ಗಾಡ್. ದೇವರಿಗಾಗಿ ಸಮಯನೇ ಇಲ್ಲ. ನೀವು ದೇವರಿಗಾಗಿ ಸಮಯನೇ ಕೊಡದೆ ನೀವು ಹೆಂಗೆ ಹೇಳ್ತೀರಿ ದೇವರನ್ನ ಪ್ರೀತಿಸ್ತೀರಂತ? ಈಗ ಗಂಡ ಹೆಂಡತಿ ಒಬ್ರನ್ನೊಬ್ರು ಪ್ರೀತಿಸ್ತಾರಂದ್ರೆ ಅರ್ಥ ಏನು? ಅವ್ರು ಸಮಯ ಕೊಡ್ತಾರೆ, ಜಾಸ್ತಿ ಇರ್ತಾರೆ, ಹೌದಾ? ಈಗ ಸಮಯನೇ ಕೊಡದೆ ಸುಮ್ಮನೆ ನೀವು ಪ್ರೀತಿಸ್ತಿದ್ರೆ ಅಂದ್ರೆ ಆಗ್ತದ? 1 ವರ್ಷಗಟ್ಟಲೆ ನೀವು ಬಿಟ್ಟು ಹೋಗಿ ನಾನೇನು ಪ್ರೀತಿಸ್ತೇನೆ ಅಂದ್ರೆ ಆಗ್ತದ? ನೋ.
ಅವ್ರ ಜೊತೆಗೆ ಸಮಯ ಕೊಡಬೇಕು, ಕ್ವಾಲಿಟಿ ಟೈಮ್ ಕೊಡಬೇಕು, ಅವರೊಟ್ಟಿಗೆ ಜೀವಿಸ್ಬೇಕು. ಅದು ಪ್ರೀತಿ. ನಾವು ಎಷ್ಟೋ ಜನರು ಹಣಕ್ಕಾಗಿ ದೇವರನ್ನ ಮರೆತು ಹೋಗಿದ್ದೇವೆ. ಹಣ ದೇವರ ಯೋಜನೆ ಅಲ್ಲ, ಹಣವೇ ಎಲ್ಲವೂ ಅಲ್ಲ. ಹಣ ದೇವರಿಂದ ಬರುವಂತ ಒಂದು ಆಶೀರ್ವಾದ. ಅದಕ್ಕೆ ಹೇಳ್ತೇವೆ, ಮೊದಲು ಏನ್ ಮಾಡ್ರಿ, ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ತವಕ ಪಡ್ರಿ. ತವಕ ಪಟ್ಟಾಗ ಏನಾಗ್ತದೆ, ನಾನು ಹೇಳಿದೆ, ಭಾನುವಾರನೇ ನಿನಗೆ 1 ಲಕ್ಷ ಡೀಲ್ ಸಿಗ್ತದೆ. ನೀನು ದೇವ್ರ ಟೆಸ್ಟ್ ಮಾಡ್ತಾನಂತ ತಿಳ್ಕೊ, ದೇವರಿಗೆ ಸ್ಥಾನ ಕೊಡು. ನೀನು ಹೇಳ್ಬೋದು 1 ಲಕ್ಷ ಕಳ್ಕೊಂಡಿ ಅಂತ. ನೋ, ಏನಿರ್ತದೆ ನೆಕ್ಸ್ಟ್ ಅರ್ಥ ಆಗ್ತದೆ. ಹಣ ನಿಮ್ಮ ಹಿಂದೆ ಬರಬೇಕು, ನೀವೇ ಹಣದ ಹಿಂದೆ ಹೋಗ್ಬಾರ್ದು. ಪಕ್ಕದವರೆಗೆ ಹೇಳ್ರಿ, ಹಣ ನಿನ್ನ ಹಿಂದೆ ಬರಬೇಕು, ಹಣದ ಹಿಂದೆ ನೀನು ಹೋಗ್ಬೇಡ. ಬೈಬಲ್ ಹಂಗೆ ಹೇಳ್ತದೆ, ಶುಭ ಕೃಪೆ ನಿನ್ನ ನಿಂಬಾಲಿಸ್ಬೇಕು, ನೀನ್ ಅದನ್ನಲ್ಲ. ಆಶೀರ್ವಾದ ನಿನ್ನ ನಿಂಬಾಲಿಸ್ಬೇಕು, ನೀನ್ ಆಶೀರ್ವಾದಕ್ಕಾಗಿ ಅಲ್ಲ. ನೀನ್ ದೇವರ ನಿಂಬಾಲಿಸು, ಆಶೀರ್ವಾದ ನಿನ್ನ ನಿಂಬಾಲಿಸ್ತದೆ. ನೀನ್ ದೇವರ ನಿಂಬಾಲಿಸು, ಹಣ ನಿನ್ನ ನಿಂಬಾಲಿಸ್ತದೆ. ಆದ್ರೆ ಹಣದ ಹಿಂದೆ ಹೋಗು, ಹಣ ನಿನ್ನಿಂದ ಇನ್ನೂ ಓಡ್ತದೆ. ಹಣ ನಿಂದ ದೂರ ಹೋಗ್ಬೇಕಾದ್ರೆ ನಿನ್ನ ನಿಂಬಾಲಿಸ್ಬೇಕ. ಕೇಳ್ರಿ, ಪಕ್ಕದವ್ರಿಗೆ ಕೇಳ್ರಿ, ಹಣ ನಿನ್ನಿಂದ ದೂರ ಹೋಗ್ಬೇಕಾ ಅಥವಾ ನಿನ್ನ ನಿಂಬಾಲಿಸ್ಬೇಕಾ? ಆಶೀರ್ವಾದ ನಿನ್ನ ನಿಂಬಾಲಿಸ್ಬೇಕಾ ಅದು ನಿನ್ನಿಂದ ದೂರ ಹೋಗ್ಬೇಕಾ? ಹಾಗಾದ್ರೆ ದೇವರ ನಿಂಬಾಲಿಸು. ಆದ್ರೆ ದೇವ್ರು ಏನ್ ಹೇಳಿದಾರೆ ವಾಗ್ದಾನ, ನನ್ನ ನಿಂಬಾಲಿಸಿದ್ರೆ ಏನ್ ಮಾಡ್ಬೇಕು? ನಾನು ಹಿಂಗೆ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ದೇವರು ಹೇಳುವುದಿಲ್ಲ. ನೀನು ಮೊದಲು ನಿನ್ನ ನಿರಾಕರಿಸು. ದೇವರು ಒಂದು ವೇಳೆ ಕರೆದ್ರೆ, ಒಂದು ವೇಳೆ ಕೇಳಿದ್ರೆ, ನೀನು ಇಡೀ ಜೀವಮಾನವೆಲ್ಲ ದುಡಿದಿದ್ದು ಕೊಡ್ಲಿಕ್ಕೆ ಸಿದ್ಧನಾಗು. ಅದು ನೀನು ದೇವರಿಂದ ಇದೆಯಾ ಅಂತ. ಅದೇ ಟೆಸ್ಟ್ ಮಾಡಿದ್ರು ಒಬ್ಬ ಶ್ರೀಮಂತ ವ್ಯಕ್ತಿ ಯೇಸು ಹೇಳ್ತಾನೆ, ಸ್ವಾಮಿ ನಾನು ನಿನ್ನಿಂದೆ ಬರಬೇಕು, ನಂಗೆ ಪರಲೋಕ ರಾಜ್ಯ ಸಿಗ್ಬೇಕು, ಏನ್ ಮಾಡ್ಲಿ? ದೇವರ ದಶಾಜ್ಞೆಗಳನ್ನು ಕೈಕೊಂಡು ನಡಿ ಧರ್ಮಶಾಸ್ತ್ರ. ಸ್ವಾಮಿ ಚಿಕ್ಕ ವಯಸ್ಸಿಂದ ಎಲ್ಲವನ್ನು ಮಾಡ್ತಿದ್ದೇನೆ, ಆದ್ರೆ ಒಂದು ಕಡಿಮೆ ಇದೇನು? ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚಿ ನನ್ನ ನಿಂಬಾಲಿಸು. ನೋಡ್ರಿ, ದೇವ್ರ ನಿಂಬಾಲಿಸೋದು ಎಷ್ಟು ಕಷ್ಟ ಇದೆ. ದೇವ್ರ ನಿಂಬಾಲಿಸ್ಬೇಕಂದ್ರೆ ದೇವ್ರು ಹೇಳ್ತಾರೆ, ಆಸ್ತಿನ ಏನ್ ಮಾಡು. ಆದಿ ಸಭೆಯವರು ಇದೇ ಮಾಡ್ತಿದ್ರು. ಆದಿ ಸಭೆಯವರು ಇದೇ ಅಪೊಸ್ತಲ ಕೃತ್ಯ ಮನೆಗೆ ಹೋಗಿ 4ನೇ ಅಧ್ಯಾಯ ಓದ್ರಿ. ಆದಿ ಸಭೆಯವರು ಇದೇ ಮಾಡ್ತಿದ್ರು. ಏನ್ ಗೊತ್ತಾ? ಹಣಕ್ಕೆ ಅವರು ಯಜಮಾನ ಸ್ಥಾನ ಕೊಡ್ಲಿಲ್ಲ. ಹಣವನ್ನು ಎಲ್ಲಿಡ್ತಿದ್ರು ತಂದವರು? ಅಪೋಸ್ತಲರು ಅಲ್ಲಿರುವ ಸೇವಕರ ಕಾಲದಲ್ಲಿ ಇಡ್ತಿದ್ರು. ಯಾಕೆ ಗೊತ್ತಾ? ಹಣ ಇಲ್ಲೇ ಇರಬೇಕು. ಬಹಳ ಜನ ನೋಡಿದ್ರೆ ಹಣ ತುಳಿದ ತಕ್ಷಣ ಅದನ್ನ ನಮಸ್ಕಾರ ಮಾಡೋರು ಯಾರು ಇದ್ದೀರಾ ಇಲ್ಲಿ? ಹಣದ ಮೇಲೆ ಕಾಲು ಹಿಡಿದ ತಕ್ಷಣ ಅಯ್ಯೋ ಏನಾಯ್ತು ಗೊತ್ತಾ? ಹಣ ತುಳಿದೆ. ಯಾಕೆ ಲೋಕ ಮಾಡಿದ್ದೆ ಅದನ್ನೇ. ಅದನ್ನ ಏನ್ ಮಾಡಿಟ್ಟಿದ್ದಾರೆ? ದೇವರು ಮಾಡಿಟ್ಟಿದ್ದಾರೆ. ಅದು ನಿಮ್ಮ ಕಾಲ ಕೆಳಗಿರಬೇಕು. ಹಣ ತುಳಿದ ಮೇಲೆ ಅದು ಮುಟ್ಟುವುದು, ಹಿಂಗ್ ಮಾಡ್ಕೊಳ್ಳೋದೆಲ್ಲ ಮಾಡಬೇಡ್ರಿ. ಹಂಗ ಮಾಡಿದ್ರೆ ನಿಮ್ಮ ತಲೆ ಮೇಲೆ ಕೊಂಡಿರ್ತದ. ಅದು ಕಾಲಾಗೇ ಇರಬೇಕು. ಹಣ ಪಾದದಲ್ಲೇ ಇರಬೇಕು. ಅರ್ಥ ಏನ್ ಗೊತ್ತಾ? ಅದು ಗುಲಾಮ, ನಿನಗಾಗಿ ಅದು ದುಡಿಬೇಕು, ನೀನ್ ಅದಕ್ಕಾಗಿ ದುಡಿಬೇಡ. ಅದು ಅದ್ರ ಯಜಮಾನ ನೀನಾಗು, ನಿನ್ನ ಯಜಮಾನ ಅದಾಗಬಾರ್ದು. ಅದಕ್ಕಾಗಿ ಇನ್ನು ಮುಂದೆ ಹಣ ಬಿತ್ತು, ಹಣ ತುಳಿದೆ ಅಂತ ಅಯ್ಯೋ ಇನ್ನು ಮುಂದೆ ಏನಾಗ್ತದೆ ಅವೇನು ಟೆನ್ಷನ್ ಮಾಡಬೇಡ್ರಿ, ಏನಾಗಲ್ಲ. ಹಣಕ್ಕೆ ವ್ಯಾಲ್ಯೂ ಇಲ್ಲ. ದೇವರಿಗೆ ಮಾತ್ರ ಮಹತ್ವ ಕೊಡ್ರಿ. ಹಣ ತುಳಿದಾಗ ಭಯಪಡಬೇಡ್ರಿ. ಪ್ರಾರ್ಥನೆ ಮಾಡದಿರುವಾಗ ಭಯಪಡ್ರಿ. ವಾಕ್ಯ ಓದದೇ ಇರುವಾಗ ಭಯಪಡ್ರಿ. ಅರ್ಥ ಆಗ್ತದೆ? ಇಲ್ಲೇ ಇದ್ದೀರಾ? ಸೊ ದೇವರಿಗೆ ಪ್ರಥಮ ಸ್ಥಾನ ಕೊಡ್ರಿ. ದೇವರಿಗೆ ಹೆಚ್ಚಿನ ಮಹತ್ವ ಕೊಡ್ರಿ. ಹಣಕ್ಕಾಗಿ ಕೊಡಬೇಡ್ರ. ಅದು ಪಾದದಲ್ಲೇ ಇರಬೇಕು. ಹಾಗಾಗಿ ನನ್ನ ಲೈಫಲ್ಲಿ ಹಣ ತನ್ನ ವ್ಯಾಲ್ಯೂವನ್ನು ಕಳ್ಕೊಂಡಿದೆ. ನಿಮ್ಮ ಲೈಫಲ್ಲಿ ಹಣ ವ್ಯಾಲ್ಯೂ ಕಳ್ಕೊಂಡಿದೆ, ನಂಗೆ ಗೊತ್ತಿಲ್ಲ. ವ್ಯಾಲ್ಯೂ ಕಳ್ಕೊಂಡಿದೆ ಅರ್ಥ ಏನು? ಐ ಡೋಂಟ್ ಗಿವ್ ಮಚ್ ಪ್ರಿಫರೆನ್ಸ್. ಹಣಕ್ಕಾಗಿ ಹೆಚ್ಚು ಮಹತ್ವ ಕೊಡಬೇಡ್ರಿ. ಹಣ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋರು ದೇವರು. ದೇವರಿಗೆ ಮಹತ್ವ ಕೊಡ್ರಿ. ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ.